ಏ ನಂಜ ಎಲ್ಲಿವಾ ಓದ್ತಿದ್ಯಾ? ಓ ಅಮ್ಮವರು ಹರಿವೆ ಸೊಪ್ಪು ಹೆಚ್ಚು ಅಂದ್ರು. ಭೇಷ್, ನಿನ್ನ ಈ ವೇಗವಾದ ಪ್ರಯಾಣದ ಗುರಿ ಕೋಸಂಬರಿ ಮಾಡಿ ಹೊಟ್ಟೆ ಇರೋರಿಗೆಲ್ಲ ಗಡದ್ದಾಗಿ ಬಡಿಸೋದು. ಆದ್ರೆ ನನ್ ಗುರಿ ಕೊಂಚ ತಿಳ್ಕೊ ಬಾ. ನಿನ್ನಿಲ್ಲಿ ಕೂರಿಸ್ಕೊಂಡು ಬಾ, ಕುತ್ಕೋ. ನಿನ್ನಿಲ್ಲಿ ಕೂರಿಸ್ಕೊಂಡು ಇಸ್ಪೀಟ್ ತಗೊಂಡು ರಮ್ಮಿ ಆಡೋದು. ಕೆಟ್ಟ ಬೇಸರವನ್ನೆಲ್ಲ ಕತ್ತರಿಸಿ ಕೊಲ್ಲೋದು. ಕಡೆಗೊಂದಿನ ಕಣ್ಣಿಗೆ ಕಂಡ ರಸ್ತೆ ಹಿಡ್ಕೊಂಡು ಸುಮ್ಮನೆ ಹೋಗ್ತಿರೋದು. ಇಸ್ಪೀಟ್ ರಾಜ, ಇಸ್ಪೀಟ್ ರಾಣಿ, ಇಸ್ಪೀಟ್ ಗುಲಾಮ. ಆಟ ಮುಗ್ದ ಕೂಡಲೇ ಹೋಗೋಕೊಂದು ರಸ್ತೆ. ನನಗೆ ಇಸ್ಪೀಟ್ ಬರೋಕ್ಕಿಲ್ಲ ಸರ್. ನಾನು ಹೇಳ್ಕೊಡ್ತೀನಿ. ನನ್ನ ಹತ್ರ ದಂಡಿ ಇಲ್ಲ ಸರ್. ನಾನು ರೊಕ್ಕ ಕೊಡ್ತೀನಿ. ಅಮ್ಮವ್ರು ನನಗೆ ಭೂತ ಬಿಡಿಸ್ತಾರೆ ಸರ್. ಅಮ್ಮ ಅವ್ರು ನನಗೂ ಅಮ್ಮ ಅಥವಾ ನಿನಗೂ? ನಿಮ್ಮಮ್ಮರಲ್ವಾ ಸರ್? ಹಾಗಾದ್ರೆ ಹೇಳು, ನಿನ್ನಪ್ಪ ಕಳ್ಳತನ ಮಾಡಿ ಹಣ ತರ್ತಾ ಇದ್ದಾನೆ. ನಿನ್ನಮ್ಮ ಆ ಹಣದಲ್ಲೇ ನಿಂಗೆ ಹೆಂಗಿ ಕೊಡಿಸ್ತಾಳೆ, ನಿನ್ನ ಕಾಲೇಜಿಗೂ ಕಳಿಸ್ತಾಳೆ, ನಿನಗೆ ಮೃಷ್ಟಾನ್ನ ಭೋಜನ ಮಾಡಿಸ್ತಾಳೆ ಅಂತ ಇಟ್ಕೋ. ನೀನು ವಿದ್ಯಾವಂತ, ಶಕ್ತಿವಂತ ಆಗ್ತೀಯ, ನೀನೇ ಶ್ರೇಷ್ಠ ಪುರುಷ ಅಂತ ಮೆರಿತೀಯ. ಆದ್ರೆ ಇದ್ದಕ್ಕಿದ್ದ ಹಾಗೆ ಒಂದಾನೊಂದು ಬೆಳಿಗ್ಗೆ ನಿಮ್ಮಪ್ಪ ಕಳ್ಳ, ನಿನ್ನಮ್ಮನ ಜೀವನ ಒಂದು ದೊಡ್ಡ ಗುಟ್ಟಿನ ಮೊಟ್ಟೆ ಅಂತ ಗೊತ್ತಾದ ಕೂಡಲೇ ಏನಾಗುತ್ತೆ? ಏನಾಗುತ್ತೆ? ನಿನ್ನ ನಾಡಿಯಲ್ಲಿ ಪಾಪ ಪಶ್ಚಾತ್ತಾಪ ಹೆಡೆ ಎತ್ತುತ್ತೆ. ನಿನಗಿದೆಲ್ಲ ಅರ್ಥ ಆಗಲ್ಲ. ಇಲ್ವಾ? ನನ್ನ ನೆತ್ತಿ ನೋಡು. ನೆತ್ತಿ ಎಲ್ಲ ಬೋಳ್ಬೋಳಾಗ್ತಿದೆ ಅಲ್ವಾ? ಹಾಗಾದ್ರೆ ಬರೀ ಮನ್ಸು ಬೋಳಾಗ್ತಿರ್ಬೇಕು. ನನಗೆ ಗೊತ್ತು ಇದು ನಿನ್ಗೆ ಅರ್ಥ ಆಗಲ್ಲ. ಇವರ ಹ್ಯಾಪಿ ಫೆಲೋ, ಇದು ನಿನ್ಗೆ ಅರ್ಥ ಆಗಲ್ಲ ಅಲ್ಲ? ಸುಖ ಪುರುಷ ಕಣೋ ನೀನು. ಯಾರು ನೋಡೋದು? ಜಗನ್ನಾಥಪ್ಪ, ಚೆನ್ನಾಗಿದ್ಯಾ? ಸರಸ್ವತಿ ಕಟಾಕ್ಷಕ್ ಬಂದ್ರು. ಒಳ್ಳೆ ಅಣ್ಣ, ಒಳ್ಳೆ ಮಗ, ಒಳ್ಳೆ ಸ್ನೇಹಿತ ನೀನು. ಮನೆಗೆ ಬಂದವ್ರಿಗೆ ನಿಂದ ಎಂತ ಗೌರವ, ಏನ್ ಕತೆ? ಒಂದು ಊರಿಗೊಂದು 10 ಜನ ನೀನಂತವ್ರು ಇದ್ಬಿಟ್ರೆ ನನ್ನಂತವ್ರಿದ್ರೆ ಎಲ್ಲ ಉದ್ಧಾರ, ಎಲ್ಲ ಸೌಖ್ಯ. ಹಸು ಹಾಲು ಕೊಡುತ್ತೆ, ಎಮ್ಮೆ ಕರುಯುತ್ತೆ, ಸೂರ್ಯ ಪೂರ್ವದಲ್ಲಿ ಮೂಡ್ತಾನೆ, ಹುಡುಗಿರು ಮದುವೆ ಆಗ್ತಾರೆ, ಮಂತ್ರಿಗಳು ಭಾಷಣ ಮಾಡ್ತಾರೆ, ಪುಡಾರಿಗಳದನ್ನು ಮೆಚ್ತಾರೆ. ಎಲೆಕ್ಷನ್ನು, ಕ್ಯಾಬಿನೆಟ್, ಸನ್ಮಾನ, ನಾಮಪತ್ರ, ದೇಶ ಪ್ರೇಮ, ದೇಶೋದ್ಧಾರ, ಅಜ್ಞಾನ, ಕ್ಷಾಮ. ಈ 7 ಸುತ್ತೆ ಕೋಟೆ ನಡುವೆ ನಾನು
ನನ್ನ ತಂಗಿ ಕಮಲ, ನಮ್ಮ ನಂಜ, ನನ್ನ ಸ್ನೇಹಿತ ಕೃಷ್ಣಮೂರ್ತಿ. ರಸಿಕರ ಮಾತು ಸಸಿಯುದಿಸಿ ಬಂದಂತೆ. ಹೌದು, ಹೇಗಿದೆಯಾ ಜಗನ್ನಾಥಪ್ಪ? ಚೆನ್ನಾಗಿದೆಯಾ ತಾನೇ? ತೋಟದಲ್ಲಿ ಕೆಲಸ ಮಾಡ್ತೀವಿ. ಓಹೋ, ಅದೇ ಅವತ್ತು ನೀನು ನನ್ನ ನೆಲ ಕೊಸ್ತಿದ್ರಲ್ಲ, ಅದೇ ತಾನೇ? ಹೌದು, ಅದಾದ್ಮೇಲೆ ಊಟ. ಅದೆಲ್ಲ ಯಾಕೆ ಹೇಳಿದೆ ಅಂದ್ರೆ, ಯಾವ್ದಾದ್ರು ಕೆಲ್ಸಕ್ಕೆ ಸೇರೋ ಯೋಚನೆ ಮಾಡಿದ್ಯಾ ಅಂತ. ಹೇಗೂ MA ಮಾಡ್ಕೊಂಡಿದ್ಯಾ? ಶಟಪ್. ಊಟ ಆದ್ಮೇಲೆ ಇಸ್ಪೀಟ್ ರಂಗಣ್ಣನ ಜೊತೆ. ಅದಿರ್ಲಿ, ನಿಮ್ ತಂದೆ ನಿನ್ನ ಡೆಲ್ಲಿ ಕರ್ಕೊಂಡು ಹೋಗಿ. ತಂದೆ ಅಲ್ಲ, ಮಿನಿಸ್ಟರ್. ಅರೆ, ಎರಡೂ ಒಂದೇ ಅಲ್ವೇನಪ್ಪ? ನಿನ್ನ ಡೆಲ್ಲಿ ಕರ್ಕೊಂಡು ಹೋಗಿ. ಯಾವನು ಕರ್ಕೊಂಡು ಹೋಗಿಲ್ಲ, ನಾನೇ ಹೋಗಿದ್ದು. ನಂಜ, ನಂಜ ಬರ ಇಲ್ಲಿ. ನನ್ನ ಹತ್ರ ಒಳಗೆ ಕೋಸಂಬರಿ ಮಾಡ್ಬೇಕಂತ ಸುಳ್ಳು ಹೋಗ್ಲೆ ತಾನೆ? ಸುಳ್ಳ ನಮ್ಮ ತಾಯಿ ನೋಡ್ಬೇಕು ತಾನೆ? ಡೆಲ್ಲಿಲಿ ಗೊತ್ತಾಯ್ತು, ಸುಳ್ಳು ಮೋಸ ಪಾಪದ ಮೇಲೆ ಬೆಳೆದ ನಾನು ಇಲ್ಲ ಚೊಕ್ಕವಾಗಿ ಬದುಕಬೇಕು, ಇಲ್ಲ ಚೊಕ್ಕವಾಗಿ ಸಾಯ್ಬೇಕು ಅಂತ. ನಿಮಗಿದು ಅರ್ಥ ಆಗಲ್ಲ. ನಮ್ಮ ತಾಯಿ ಹತ್ರ ಮಾತಾಡ್ಬೇಕು ತಾನೆ? ಕೊಂಚ ಕೆಲಸ ಇತ್ತು. ಬರ್ಲಿ ನಿಧಾನಕ್ಕೆ ಬರ್ಲಿ. ಹೌದು, ನೀನ್ ಡೆಲ್ಲಿಲಿ ಯಾರೋ ಸ್ನೇಹಿತರು ನೋಡೋಣ ಅಂತ ಕರ್ನಾಟಕ ಭವನಕ್ಕೆ ಹೋದೆ. ತಪ್ಪು ವಿಳಾಸ ತಗೊಂಡು 15ನೇ ರೂಮ್ಗೆ ಹೋದೆ. ಬೀಗ ಹಾಕಿತ್ತು. ಕಾಯ್ತಾ ಕೂತೆ. 10 ನಿಮಿಷದಲ್ಲಿ ಬಣ್ಣ ಚಿಟ್ಟ ಜೊತೆ ಅಲ್ಲಿಗೊಬ್ಬ ಬಂದ. ಆ ಸಂಗತಿ ಬಿಡಪ್ಪ, ಪೇಟೆ ಪಟ್ಟಣದಲ್ಲಿ ಎಷ್ಟೋ ನಡೀತಾ ಇರುತ್ತೆ. ಆತ ಯಾರು ಗೊತ್ತಾಯ್ತಾ? ಅದ್ ಮಾತೇ ಬಿಡು ಅಂತೀನಿ. ಬಿಡಲ್ಲ ರಾಮಣ್ಣ. ಬೆಳ್ಳಗಿದ್ದದೆಲ್ಲ ಹಾಲು, ಕರ್ರಾಗಿದ್ದೆಲ್ಲ ಕೋಗಿದೆ ಅಂತ ತಿಳ್ಕೊಂಡಿದ್ದ ನನಗೆ ಶಾಕ್ ಆಯ್ತು. ನನ್ನ ತಂಗಿ ಕಮಲನ ಹತ್ರ ಬಂದ್ ಹೇಳ್ದೆ, ಕಮಲಾ, ಅಪ್ಪ ಬಸವೇಶ್ವರನ ಅಪರಾವತಾರ ಅಂತಿದ್ದಲ್ಲ, ಹೇಗಿದೆ ಅಂದೆ. ಅದಾದ್ಮೇಲೆ ಆಕೆಗೆ ಏನಿದೆ ಗೊತ್ತಾ? ಅದಂತೂ ತುಂಬಾ ಸಖತ್ತಾಗಿದೆ. ಹೇಳಪ್ಪ, ಅದನ್ನ ಕೇಳೋಣ. ಪ್ಯಾಂಟ್ ಎಣ್ಸಿದ್ದು ಹಾಗಂದ್ರೆ ಅದೇನು ಮೊಂಡ ತಲೆನ್ರಿ ನಿಮ್ದು? ಪ್ಯಾಂಟ್ ಎಣ್ಸಿದ್ದು ಅಂದ್ರೆ ಹಾದಿಲ್ ಹೋಗೋರ್ ಪ್ಯಾಂಟ್ ಎಣ್ಸಿದ್ದು ಅಂತ ಅರ್ಥ. ಅಂದ್ರೆ ಹಾದಿಲ್ ಹೋಗೋರ ಪ್ಯಾಂಟ್ ಲೆಕ್ಕ ಹಾಕಿದ್ದು ಅಂತ. ಓ ಹಾಗೆ. ಅದಿರ್ಲಿ, ನಾನು ಇವಾಗ ಯಾಕೆ ಬಂದೆ ಅಂದ್ರೆ, ನಿನ್ ತಂಗಿ ಮದ್ವೆ ವಿಚಾರ. ಗೊತ್ತು, ಸ್ವಲ್ಪ ಕೇಳಿ. ಪ್ಯಾಂಟ್ ಎಷ್ಟಿದ್ವು ಗೊತ್ತಾ? ಎಷ್ಟು? ಗಂಡಸರ ಪ್ಯಾಂಟು 543, ಹೆಂಗಸರ ಪ್ಯಾಂಟು 271. ಹುಡುಗ ಹುಡುಗಿನ ಬಾಗ್ಸಿದ್ರೆ ಒಂದು ಹುಡುಗಿಗೆ 2 ಹುಡುಗರು ಅಂತ ಆಯ್ತು. ಇನ್ನೂ ಒಂದು ಪ್ಯಾಂಟ್ ಮಿಕ್ತು. ಅದ್ ಯಾರಿಗೆ ಗೊತ್ತಾ? ನಮ್ಮ ಅಪ್ಪನಂತ ಮುದಿ ಮಫ್ಸ್ಗೆ ಡೆಲ್ಲಿ ಚಳಿಲಿ ಪ್ರೊಟೆಕ್ಷನ್. ಸರಿಯಪ್ಪ, ಸರಿ. ಡೆಲ್ಲಿಗೆ ಹೋಗಿ ದೊಡ್ಡ ಕೆಲಸ ಮಾಡ್ಕೊಂಡ್ ಬಂದೆ. ಈ ನಿಮ್ ತಂದೆ ನಿನಗೊಂದು ಕೆಲಸ ಕೊಡ್ಸಿ ನೆಮ್ಮದಿ ಹಾಗೆ ಬಾಳ ಹಾಗೆ ಮಾಡ್ಬೇಕು ಅಂತಿದ್ರೆ ಅದೇನು ಆದಾಗ ಕಾಣ್ಲಿಲ್ಲ. ಎಲ್ಲ ಪರಮಾತ್ಮನ ಇಚ್ಛೆ. ಅದಿರ್ಲಿ, ನಾನು ಇವಾಗ ಯಾಕೆ ಬಂದೆ ಅಂದ್ರೆ, ನಮ್ಮ ತಾಯಿನ ಕಾಣೋಕೆ. ಹಾ ಅದೇ ಆ ಹಿರಿಯೂರ್ ಹುಡುಗ ಇಂಜಿನಿಯರಿಂಗ್ ಪರೀಕ್ಷೆ ಕೂತಿದ್ದ ಅಂತ ಹೇಳಿದ್ನಲ್ಲ, ಅದನ್ನ ತಂದೆ ಸಿಕ್ಕಿದ್ರು. ಹೀಗೆ ಮಾತಿಗೆ ಮಾತು ಬಂದು, ನಮ್ಮ ವ್ಯವಸಾಯ ಮಂತ್ರಿ ಶಾಂತ ಮಲ್ಲಪ್ಪನವ್ರ ಮಗಳಿದ್ದಾಳೆ ನೋಡಿ, ನಿಮ್ಮ ಮಗನಿಗೆ ಒಕ್ಕೆ ಆದ್ರೆ ತಂದ್ಕೊಳ್ಳಿ ಅಂತ ಹೇಳಿದೆ. ಆಡಿ ಮಾತಾಡಿ. ಅದೇ ಮದುವೆ ವಿಚಾರ ಕೊಂಚ ಡೆಲಿಗೇಟ್ ನೋಡು. ರೀ, ಡೆಲಿಗೇಟ್ ಅಲ್ಲ ರೀ, ಅದು ಡೆಲಿಗೇಟ್. ಹಾ ಅದೇ ಆ ವಿಚಾರನೇ ನಿಮ್ ತಾಯಿ ಹತ್ರ ಮಾತಾಡೋಣ ಅಂತ ಬಂದೆ. ಮನೇಲಿ ಇದ್ದಾರೆ ತಾನೆ? ಅದಕ್ಕೇನಂತೆ ನಮ್ಮ ತಾಯಿ ಹತ್ರ ಗಂಟೆ ಮಾತಾಡಿ. ನಂಜಾ, ನಂಜಾ ಬಾರೋ ಇಲ್ಲಿ, ಹತ್ರ ಬಾರೋ. ಯಾಕೋ ಹಂಗೆ ಎದುರ್ಕೋತೀಯ? ಹತ್ರ ಬಾ ಕೂತ್ಕೋ. ಬಾ ಕೂತ್ಕೋ. ಈ ರಾಮಣ್ಣವ್ರಿಗೆ ನಿಜ ಹೇಳು. ಈ ರಾಮಣ್ಣವ್ರ ಬಗ್ಗೆ, ನಮ್ಮ ತಾಯಿ ಬಗ್ಗೆ ಆಚೆ ಜನ ಏನ್ ಮಾತಾಡ್ಕೋತಾರೆ? ಆ ಷಣ್ಮುಖಪ್ಪ ಸೋಮವಾರ ಏನಂದ ಅಂತ ಒಂಚೂರು ಹೇಳು. ಹಾಳಾಗೋಗ್ಲಿ ಬಿಡಿ ಸರ್, ಅವ್ನ ನಾಲ್ಗೆ ಹುಳ ಬಿದ್ದೋಗ್ತೈತೆ. ಸುಳ್ಳು ಹೇಳಿದ್ಯೋ ಹೊಟ್ಟೆಲಿ ಬಾಕು ಬೀಳುತ್ತೆ ರಾಸ್ಕಲ್. ಹೇಳ್ತೀಯ ಅಥವಾ? ಹೇಳು ಅಂತ ಹೇಳು. ಅವ ಏನ್ ಬಿಡಿ ಸರ್, ಮನುಷ್ಯರ ಬುದ್ಧಿನೇ ಹೆಂಗೆ. ನಿಮ್ಮ ಅಮ್ಮ ಹೆಂಗಿದ್ದಾರೆ ಅಂದ, ವೈನಾಗಿದ್ದಾರೆ ಅಂದೆ. ಅದಕ್ಕೆ ಅವನು ನಿಮ್ಮ ಮಂತ್ರಿ ಡೆಲ್ಲಿಗೆ ಈಕೆ ರಾಮಣ್ಣ ತಮ್ಮ ಮಜಾ ಅಂತ ಸರ್. ಕೂತ್ಕೊಳ್ಳಿ. ಅದರಿಂದ ನನಗೇನು ಬೇಜಾರಿಲ್ಲ. ನೀವೆಂತ ಸತ್ಯಸಂಧರು, ಏಕಪತ್ನಿ ವ್ರತರು ಅಂತಾನೂ ನಂಗೆ ಚೆನ್ನಾಗಿ ಗೊತ್ತು. ನಮ್ಮ ತಾಯಿ ಎಂತ ಮಹಾ ಸಾಧ್ವಿ ಅಂತಾನೂ ಬಲ್ಲೆ. ಇಬ್ರು ಸೇರ್ಕೊಂಡು ಕಮಲನ್ ಮದ್ವೆ ಮಾಡ್ಬೇಕು ಅಂತ ಭಗೀರಥ ಪ್ರಯತ್ನ ಮಾಡ್ತಿದ್ದೀರಾ. ಚಲೋ ಕೆಲ್ಸ. ಆದ್ರೆ ಈ ಮನೆ ನಾನೊಬ್ಬ ಮನುಷ್ಯ ರಾಮಣ್ಣ. ಮನುಷ್ಯ ಅಲ್ಲ ನಾನು. ನನ್ನ ತಂಗಿ ಮದುವೆ ವಿಚಾರದಲ್ಲಿ ನನಗೂ ಮಾತಾಡೋ ಹಕ್ಕಿದೆ. ಆಡು ಜಗನ್ನಾಥಪ್ಪ, ಮಾತಾಡೋ ಅದಕ್ಕೇನಂತೆ? ಆಕೆ ಜಗತ್ತು ಏನಂತ ಅರ್ತಿದ್ದು ನನ್ನಿಂದ, ಜನರು ಗೊತ್ತಾದದ್ದು ನನ್ನಿಂದ, ಪುಸ್ತಕ ಓದದ್ದು ನನ್ನಿಂದ.
ತಂಗಿನ ಬುದ್ಧಿವಂತೆ ಮಾಡಿದ್ಯಾ ಅನ್ನು. ಆದ್ರೆ ತನ್ನ ಮದುವೆ ವಿಚಾರದಲ್ಲಿ ನನ್ನ ತಂಗಿಗಿನ ಎಲ್ರಿಗಿನ ಜಾಸ್ತಿ ಹಕ್ಕಿರೋದು. ಹಕ್ಕು 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 ಒಳ್ಳೆ ಹಕ್ಕು ಬಾಧ್ಯತೆ ಮೇಲೆ ಭಾಷಣ ಮಾಡ್ತೀಯಲ್ಲೋ ಜಗನ್ನಾಥಪ್ಪ. ನೋಡು, ನನಗೆ ಯಾಕೆ ಬಂದೆ ಅಂದ್ರೆ ನಿಮ್ ತಂಗಿನೂ ಒಂದ್ ಮಾತು ಕೇಳೋಣ. ಇವತ್ತು ನಾಳೆ ನಿಮ್ ತಂದೆನೂ ಬರ್ತಾರೆ, ಅವ್ರು ಒಂದ್ ಮಾತು ಕೇಳೋಣ. ಆ ಹುಡುಗನ್ ಕಡೆಯವ್ರನ್ನೂ ಒಂದ್ ಮಾತು ಕೇಳೋಣ. ಎಲ್ಲ ಸರಿ ಹೋದ್ರೆ ಮದುವೆ ಆಗುತ್ತೆ, ಇಲ್ದಿದ್ರಿಲ್ಲ. ನೋಡು, ನಾನು ಹೇಳೋದು ಇಷ್ಟು, ವಯಸ್ಸಿಗೆ ಬಂದಿರೋ ಹುಡುಗಿ ಮನೇಲಿ ನಿಟ್ಟುಸಿರು ಬಿಡ್ತಾ ಕೂತಿದ್ರೆ ಏನ್ ಚಂದ ಹೇಳು. ಅಲ್ಲ ರೀ, ನಮ್ಮ ತಂಗಿ ಕಮಲಾ ವರಣಿಗಾಗಿ ನಿಟ್ಟುಸಿರು ಬಿಡ್ತಾ ಕಾಯ್ತಾಳೆ ಅಂತ ನಿಮ್ಗೆ ಯಾಕ್ರಿ ಗೊತ್ತಾಯ್ತು? ಹೇಗೆ ಅಂದ್ರೆ ಅದೇ ಬೆಂಕಿ ಇಲ್ದೆ ಹೊಗೆ ಆಡುತ್ತಾ ಅಂತಾರಲ್ಲ ಹಾಗೆ. ಯಾವ್ದ್ರಿ ಹೊಗೆ? ನಿಮ್ಮಂತ ಮುಟ್ಟಾಳ್ರ ಕೈಗೆ ಒಂದು ಮನೆ ವ್ಯವಹಾರ ಕೊಟ್ರೆ ಹೊಗೆ ಗಿಗೆ ಏನಿಲ್ಲ, ಎಲ್ಲ ನಿರ್ಣಾಮ ಆಗೋಗುತ್ತೆ. ಏನ್ ಮಾತಾಡ್ತಿರೋದು? ತಲೆ ನೆಟ್ಟಿಗಿದೆ ಇಲ್ಲೋ ಏನೋ ನೀನಂತವ್ರು ಲಫಂಗ್ ಜೊತೆ ಕಿತ್ತಾಡ ಕೆಲಸ ಅನ್ಕೊಂಡ್ಬಿಟ್ಟಿದ್ಯಾ? ಏನೋ ನಿನ್ ತಾಯಿ ಹೇಳಿದ್ರು ಅಂತ ಬಂದೆ. ಸಿಕ್ಕಾಗೆಲ್ಲ ಮಿನಿಸ್ಟ್ರು ಮನೆ ಕಡೆ ಜವಾಬ್ದಾರಿ ನಿಂತು ಅಂತ ಪೀಡಿಸ್ತಾರೆ. ಇಲ್ಲಿ ನೋಡಿದ್ರೆ ನೀನು ಇಲ್ಲಿ ಹೀಗೆ ಅನ್ಸ್ತೀಯಾ? ಸರ್ ಅಮ್ಮರು ಬಂದ್ರು. ಜಗನ್ನಾಥ, ಯಾಕೋ ಈಗ ಕಿರ್ಸ್ತಾ ಇದ್ಯಾ? ನಮಸ್ತೆ ರಾಮಣ್ಣವ್ರೆ, ಬನ್ನಿ ಕೂತ್ಕೊಳ್ಳಿ. ಇಲ್ಲ, ಈಗ ತಾನೇ ಬಂದೆ. ನಿಮ್ ಕುಮಾರನ ಹತ್ರ ಮಾತಾಡ್ತಾ ಇದ್ದೆ. ಅಬ್ಬಾ, ಹ್ಯಾಕ್ ಸುಳ್ಳು ಹೇಳ್ತೀರಿ ರಾಮಣ್ಣ? ಈಗ ತಾನೇ ಹೇಳ್ತಿದ್ರು ನೀನೊಬ್ಬ ಹುಚ್ಚ, ಲಫಂಗ, ಪಿತ್ತ ನೆತ್ತಿಗೇರಿರೋನು, ನಿನ್ ಜೊತೆ ನಾನು ಮಾತಾಡಲ್ಲ ಅಂದ್ರು. ನಾನು ಅಮ್ಮ ಬೇಕಾ ಅಂದೆ. ಅವ್ರ ಹತ್ರ ಆದ್ರೆ ಆರಾಮಾಗಿ ಕುತ್ಕೊಂಡು ಮಾತಾಡ್ಬೋದು ಅಂದ್ರು. ಹೇಳಿದ್ದೆಲ್ಲ ಹ್ಯಾಕ್ ತಿರ್ಗಾ ಮರ್ಗ ಮಾಡಿ ಹೇಳ್ತೀಯಲ್ಲೋ ಜಗನ್ನಾಥಪ್ಪ. ನೀನ್ ಎಂತ ಪ್ರತಿಭೆ ಇದೆ, ಎಂತ ಮಂತ್ರದಲ್ಲಿ ಹುಟ್ಟಿದ್ಯಾ, ಎಲ್ಲ ಹಾಳು ಮಾಡ್ಕೊತಾ ಇದೆಯಲ್ಲೋ. ಹಾ, ಹೋಗ್ಲಿ ಬಿಡಿ, ಚಿಲ್ಲರೆ ವಿಚಾರ. ಅಮ್ಮ, ರಾಮಣ್ಣವರು ಕಮಲನ್ ಮದುವೆ ವಿಚಾರ ಮಾತಾಡಕ್ ಬಂದಿದ್ದಾರೆ. ನಾನು ಯಾಕೆ ಇಲ್ಲಿದ್ದು ಶಿವ ಪೂಜೆಯಲ್ಲಿ ಕರಡಿ ಬಿಟ್ಟಾಗೆ ಹಾಲಲ್ಲ, ರಾಮಣ್ಣವ್ರ ಪೂಜೆಯಲ್ಲಿ ಕರಡಿ ಬಿಟ್ಟಾಗೆ ನಾನು ಒಳಗಿರ್ತೀನಿ. ಕಮಲ ಇದ್ದಾಳ? ಇದ್ದಾಳೆ. ಏನ್ ಮಾಡ್ತಿದ್ದಾಳೆ? ಏನ್ ಮಾಡ್ತಿದ್ದಾಳ? ಹೋಗಿ ಮಾತಾಡ್ತಾ ಇರು. ನೀವು ಬನ್ನಿ ರಾಮ. ಮಿನಿಸ್ಟರ್ ನಾಳೆ ಬರ್ತಾರಂತೆ. ಕಾವಲ ಬನ್ನಿ. ಸುಖವಾಗಿದಾರಂತ? ಅದನ್ನೇನು ಬರ್ತಿಲ್ಲ. ಅವ್ರಿಗೆ ಪುರ್ಸೊತ್ತು ಎಲ್ಲಿ ಹೇಳಿ? ಮೀಟಿಂಗು, ಭಾಷಣ, ತಲ್ಲೆ, ತಕರಾರು. ಈ ಸೆಷನ್ ತುಂಬಾ ಸುಸ್ತಾಗಿದ್ದಾರೆ ಅಂತ ಕಾಣುತ್ತೆ. ಮೊನ್ನೆ ಜ್ವರ ಬೇರೆ ಬಂದಿತ್ತಂತ. ಎಲ್ಲ ಯಾವ ಕರ್ಮ ಹೇಳಿ? ನಾನಾದ್ರೂ ಡಿಲ್ಲಿಗೆ ಹೋಗ್ಬಿಡೋಣ ಅಂದ್ರೆ. ಅಯ್ಯೋ, ಅದೆಲ್ಲ ಹ್ಯಾಕ್ ಸಾಧ್ಯ? ಈ ಮನೆ ಜಮೀನು ಎಲ್ಲ ಬಿಟ್ಟೋದ್ರೆ ನಿಮ್ಮ ಮಗ ಎಲ್ಲ ಮುಗಿಸ್ಬಿಡ್ತಾನೆ ಅಷ್ಟೇ. ಅವ್ರು ಈ ಸಲ ಬಂದಾಗ ಹೇಳ್ಬಿಡೋಣ ಅಂತೀವಿ. ಏನಂತ? ಈ ಮನೆ ಗದ್ದೆ ಎಲ್ಲ ನಿಮ್ಗೆ ವಹಿಸ್ಕೊಟ್ಟು ನಾನು ಡಿಲ್ಲಿಗಾದ್ರೂ ಹೋಗ್ಬಿಡೋಣ ಅಂತ. ನೀವೇ ಮುಗಿಸಿದ್ರಲ್ಲ ಏನು? ಈ ಮನೆ ನನಗೆ ಚೇಚೆ ಎಲ್ಲಾದ್ರೂ ಉಂಟೆ. ನೀವಿಲ್ದೆ ಈ ಮನೆಗೆ, ಈ ಊರಿಗೆ ಕಳೆ ಇದ್ದೀತೆ. ಅಲ್ಲದೆ ಜನ ಏನು ಅನ್ಕೊಂಡಾರು? ಜನ ಏನಂತಾರೆ ಅನ್ನೋ ವಿಚಾರ ಆಗಿರ್ಲಿ, ನಾನ್ ಬಿಡಲ್ಲ. ಇದು ತಲೆ ತಲಾಂತರದ ಮನೆ. ನಿನ್ನಂತ ಪುಡಾರಿ ನನ್ನ ಅಪ್ಪನಂತ ತ್ರಿಶಂಕು ಇದು ಕಾಸೆ ಪಟ್ರೆ ಮೋಡದ ಮೇಲೆ ನೀರಿಗೆ ಕುರಿ ಬಾಯ್ ಬಿಟ್ಟ ಆಗಿರುತ್ತೆ. ಹುಷಾರ್. ಲೋ ಜಗನ್ನಾಥ, ಸ್ವಲ್ಪ ಒಳಗಿರೋ. ಹಾಗಾದ್ರೆ ಏನ್ ಮಾಡೋದು? ನೀವೇ ಏನಾದ್ರೂ ಹೇಳ್ಬೇಕು. ದುಡ್ಡುಗೋಸ್ಕರ ನಿಮಗೋಸ್ಕರ ನಾನು ಏನು ಬೇಕಾದ್ರೂ ಮಾಡಕ್ ತಯಾರಿದ್ದೀನಿ ಸರಸ್ವತಮ್ಮ. ನನ್ನ ಪ್ರಾಣ ಬೇಕಾದ್ರೂ ಕೊಟ್ಟೇನು. ಖಂಡ ವಿಧಿಕೋ, ಮಾಂಸ ವಿಧಿಕೋ, ಗುಂಡಿಗೆಯ ಬಿಸಿ ರಕ್ತ ವಿಧಿಕೋ, ಚಂಡ ವ್ಯಾಘ್ರನೆ ನೀನಿದೆಲ್ಲವನುಂಡು ಸಂತಸದಿಂದಿರೋ. ಅಪ್ಪ ಜಗನ್ನಾಥಪ್ಪ, ಸ್ವಲ್ಪ ನೀನು ಒಳಗಿದ್ಯಾ? ಹಾಗಾದ್ರೆ ಒಂದು ಕೆಲಸ ಮಾಡೋಣ. ಹೇಳಿ, ಅದೇನು ಹೇಳಿ? ಕಮಲಾನೇ ಕರೆದ್ಬಿಟ್ಟು, ನಿಮ್ಮಣ್ಣ, ನಿಮ್ಮ ಒಡ ಹುಟ್ಟಿದಣ್ಣ ಹೀಗೆ ಮಾಡ್ತಾ ಇದ್ದಾನೆ, ನೀನಾದ್ರೂ ಒಂದು ಸ್ವಲ್ಪ ವಿವೇಕ ಹೇಳಮ್ಮ ಅಂತ ಹೇಳ್ಬೋದು. ಅದಕ್ಕೂ ಮಣಿದೇ ಇದ್ರೆ ಏನು ಮಾಡೋಕ್ಕಾಗುತ್ತೆ? ಎಲ್ಲ ಪರಮಾತ್ಮನ ಇಚ್ಛೆ. ಸರಿ, ಹಾಗಾದ್ರೆ ಕಮಲನ್ ಕರೀರಾ? ಕರೀರಿ ಕರೀರಿ. ಮಮ್ಮ ಕಮಲ. ಲೋ ಜಗನ್ನಾಥ, ನೀನು ಸ್ವಲ್ಪ ಒಳಗಿರ್ತೀಯಪ್ಪ. ನನ್ ನೋಡಿದ್ರೆ ಯಾಕ್ರಿ ವಿಷಯ ನೋಡ್ದಂಗ ಆಡ್ತೀರಿ ರಾಮಣ್ಣ? ಅದು ಹಾಗಲ್ಲ ಕಣಪ್ಪ. ಅಮ್ಮ, ನಿನ್ಗೂ ನನ್ ಕಂಡ್ರೆ ಇಷ್ಟ ಇಲ್ವಾ? ಎಷ್ಟೇ ಆದ್ರೂ ನೀನ್ ನನ್ ಮಗ ಅಲ್ವಾ ಜಗನ್ನಾಥ? ಎಷ್ಟಾದ್ರೂ ಅಂದ್ರೆ ನೀನ್ ಏನೇ ತುಂಟಾಟ ಮಾಡಿದ್ರು ಅಂತ. ಹಾಗಾದ್ರೆ ಈ ರಾಮಣ್ಣ ಎಷ್ಟಾದ್ರೂ. ಬಾಯ್. ಲೋ ತಮ್ಮ,
ಒಂದ್ ಸ್ವಲ್ಪ ಮುಖ್ಯವಾದ ವಿಚಾರ ಮಾತಾಡೋದಿದೆ ಕಣಪ್ಪ, ನೀ ಸ್ವಲ್ಪ ನಮ್ಮ ಒಳಗೆ ಅಪ್ಪನಿಗಿಂತ ಮುಖ್ಯ ವಿಚಾರ ಅಂದ್ರೆ ನಮ್ಮ ಅಪ್ಪ ಈಕೆ ಹತ್ರ ಮಾತಾಡೋದಕ್ಕಿಂತ ಮುಖ್ಯ ವಿಚಾರ. ಅದಕ್ಕೆಲ್ಲ ಅವ್ರಿಗೆ ಪುರ್ಸೋತಿಯಲ್ಲಿದೆ. ಇನ್ಯಾವ ಕೆಲ್ಸಕ್ಕೆ ಪುರ್ಸೋತ್ ಇರುತ್ತೆ ಅವ್ರಿಗೆ? ಸಂಸಾರ ತಾಪತ್ರಯ, ಹೆಂಡತಿ ನೋಡೋಕೆ, ಮಗಳನ್ನ ಮಾತಾಡ್ಸೋಕೆ. ನನ್ನ ತಂದೆ ನನ್ನ ಮುಖ ನೋಡಿದ್ರೆ ಈಗಾಗಲೇ 4 ವರ್ಷ ಆಯ್ತು. ಎಷ್ಟೇ ಆದ್ರೂ ಮಿನಿಸ್ಟರ್ ಅಲ್ವಾ, ಅವ್ರಿಗೇನು ಒಂದೇ ಎರಡೇ ಕೆಲಸ. ಹಾಗಂತ ಬೆಳೆದಿರೋ ಹುಡುಗಿನ ಮನೇಲೆ ಇಟ್ಕೊಳಕಾಗತ್ತೆ? ಅದಕ್ಕೆ ನಾನೇ ಮುಂದೆ ನಿಂತು. ಅಬ್ಬಾ, ಎಂತ ಪುಣ್ಯಾತ್ಮ, ಪರೋಪಕಾರ, ಪಾರಂಗತ ಈ ರಾಮಣ್ಣ. ಕಮಲಾ, ಈ ಪುಡಾರಿಗಳು ನಿನ್ಗೆ ಗಂಡು ನೋಡಿದಾರಂತೆ. ಅಮ್ಮ, ಹುಡುಗ ಹೇಗಿದ್ದಾನೆ ಗೊತ್ತೇನಮ್ಮ? ರಾಜ್ಕುಮಾರ ಇದ್ದಾಗಿದ್ದಾನೆ. ಇವ್ರನ್ನ ನೋಡಿರೋದು ಇಂಜಿನಿಯರು, ಅನುಕೂಲಸ್ಥರು. ಏನಂತೀಯ ಕಮಲಾ? ಏನಾಗ್ಬೇಕೋ ಗೊತ್ತಾಗ್ತಿಲ್ಲ. ಹಾಗೆ ಪುಡಾರಿಗಳು ನೋಡಿದವರ ನೀನ್ ಯಾಕೆ ಒಪ್ಕೊಂಡಿದ್ದಾನೆ ಗೊತ್ತಲ್ವಾ? ನಾನ್ ಮಿನಿಸ್ಟರ್ ಮಗಳು ಅಂತ. ನಾಳೆ ಆತ ಲಂಚ ತಗೊಂಡ್ರ ಮಿನಿಸ್ಟರ್ ಮಾಫ್ ಮಾಡ್ತಾರೆ. ಮಿನಿಸ್ಟರ್ ಇನ್ಫ್ಲೂಯೆನ್ಸ್ ನಲ್ಲಿ ದೊಡ್ಡ ಕೆಲ್ಸ, ಫಾರಿನ್ ಟೂರ್ ಆಗುತ್ತೆ. ಹಾಗೆ ಧೈರ್ಯ ತಗೋ. ಅಮ್ಮ, ನೆನಪು ಮಾಡ್ಕೊಂಡು ಹೇಳು, ನೀನ್ ಯಾತಕ್ಕಾಗಿ ಅಪ್ಪನ ಮದ್ವೆ ಅದೇ ಅಂತ? ಇದೇನೋ ಜಗನ್ನಾಥ, ಹೀಗ್ ಕೇಳ್ತಿ? ಅಷ್ಟು ಗೊತ್ತಿಲ್ವಾ? ದೊಡ್ಡ ಮನೆ, ಹೊಲ ಅಷ್ಟೇ ಅಲ್ದೆ ಅಪ್ಪ ಆಗ್ಲೇ ಪುಟಾಣಿ ಲೀಡರ್ ಬೇರೆ ಆಗಿದ್ರು. ಕಮಲಾ, ನೀನು ಕೂಡ ಹುಚ್ಚನ್ ಹಾಗೆ. ನಾನ್ ಹೇಳಿ ಸರಿ ಅಲ್ವೇನಮ್ಮ? ಅಮ್ಮ, ಮದ್ವೆ ಆಗೋಕ್ ಮುಂಚೆ ಅಪ್ಪನ ನೋಡಿದ್ಯೇನಮ್ಮ? ಇಲ್ಲ, ನೋಡಿರ್ಲಿಲ್ಲ. ಅದಕ್ಕೆ ಅಲ್ಲ ಮದ್ವೆ ಆಗಿದ್ದು. ಎಕ್ಸಾಕ್ಟ್ಲಿ ಅಲ್ವಾ ಅಮ್ಮ? ನೋಡಿ, ಸ್ವಲ್ಪ ಗೊತ್ತಾಗತ್ತೆ, ನಾನು ಹೊರಡ್ತೀನಿ. ಎಲೆಕ್ಷನ್ ಗಲಾಟೆ ಅಂತ ಕಾಣುತ್ತೆ. ಈಗ ಯಾವ ಎಲೆಕ್ಷನ್ ಅಯ್ಯ? ಹಾಗೆ ಸ್ವಲ್ಪ ಕೆಲಸ ಇದೆ. ಯಾರಿಗಾದ್ರೂ ಕೊಡೋದಿತ್ತೇನೋ? ಏನ ಗೊತ್ತಲ್ಲ, ಎಲೆಕ್ಟ್ ಆಗೋಕೆ ಭಾಷಣ, ಅದಾದ್ಮೇಲೆ ಕೈ, ಸರ್ಕಾರ ಬೀಳ್ಸೋಕೆ ಸಿಡಿ. ತುಂಬಾ ತಮಾಷೆ ಮಾಡ್ತೀಗ. ತಮಾಷೆ ನಂಗೆ ನೆನಪಾಯ್ತು, ಒಂದ್ ಜೋಕ್ ನೆನಪಾಯ್ತು, ಬನ್ನಿ ನಿಮ್ಗೆ ಹೇಳ್ತೀನಿ. ಕೂತ್ಕೊಳ್ಳಿ ಮಾಡು. ಕೂತ್ಕೊಳ್ಳಿ, ಆರಾಮಾಗಿ ಕೂತ್ಕೊಳ್ಳಿ, ಹೇಳ್ತೀನಿ. ಹೇಳಕಮ್ಲಾ, ಹೇಳು. ನಿಮ್ಮಂತ ಪುಡಾರಿ ಒಬ್ಬ ಎಲೆಕ್ಷನ್ ನಿಂತಿದ್ದ. ಅವನು ಖಾತ್ರಿ 2 ಓಟು, ಅವನದೊಂದು, ಅವನ ಹೆಂಡತಿದೊಂದು. ಒಳ್ಳೆ ಉಮೇದುವಾರ. ಆಮೇಲೆ 1 ಓಟ್ ಬಂದ್ರೆ ಅವನ್ಗೆ ಅನುಮಾನ, ನನ್ನ ಹೆಂಡತಿ ನನ್ನನ್ನು ಬಿಟ್ಟು ಬೇರೆ ಯಾರಿಗೋ ಓಟ್ ಹಾಕಿದಾಳೆ ಅಂತ. 3 ಓಟ್ ಬಂದ್ರೆ ಅವನ ಹೆಂಡತಿಗೆ ಅನುಮಾನ, ನನ್ನನ್ನು ಬಿಟ್ಟು ನನ್ನ ಗಂಡನ್ ಬೇರೆ ಯಾರೋ ಓಟ್ ಹಾಕಿದಾಳೆ ಅಂತ. ಕಡೆಯಲ್ಲಿ ಏನಾಯ್ತು? ಕಡೆಗೆ ಸ್ವಲ್ಪ ಇರಿ. ಅಮ್ಮ, ನೆನಪು ಮಾಡ್ಕೊಂಡು ಹೇಳು, ನೀನು ಲಾಸ್ಟ್ ಟೈಮ್ ಯಾರಿಗೂ ಓಟ್ ಹಾಕಿದ್ದೆ ಅಂತ? ನಿನಗೆ ಯಾಕೋ ಅದೆಲ್ಲ? ಅಪ್ಪನಿಗೆ ಹಾಕ್ಲಿಲ್ಲ ಅಲ್ವೇನಮ್ಮ? ನಾನ್ ಹೇಳಲ್ಲ. ಇಂಥ ಮಾತು ಅನುಮಾನಕ್ಕೆ ಆಸ್ಪದ ಕೊಡುತ್ತೆ ಅಮ್ಮ. ಅರೆ ನೋಡ್ರಿ, ಒಂದ್ ವೇಳೆ ನಿಮ್ ತಾಯಿ ನಿಮ್ ತಂದೆಗೆ ಓಟ್ ಹಾಕಿಲ್ಲ ಅಂತಾನೆ ಇಟ್ಕೊಳ್ಳೋಣ, ಅದಕ್ಕೆ ನಾನಾ ಕಾರಣಗಳಿರ್ಬೋದು. ತನ್ನ ಕೈ ಹಿಡಿದು ಗಂಡ ಡೆಲ್ಲಿಗೆ ಹೋಗಿ ತಾಪತ್ರಯ ಪಡೋದು ಯಾರಿಗೆ ತಾನೇ ಇಷ್ಟ ಇರುತ್ತೆ ಹೇಳಿ? ಹಾಗಾದ್ರೆ ನೀವು ಹೇಳಿ, ನೀವ್ ಯಾರಿಗೆ ಓಟ್ ಹಾಕಿದ್ರಿ? ಕೇಳಬೇಕಾದೇ ಇಲ್ವಲ್ಲಮ್ಮ ನಿಮ್ ತಂದೆಗೆ. ಅಂದ್ರೆ ಅರ್ಥ? ಏನರ್ಥ? ನಮ್ ತಂದೆ ಇಲ್ಲಿರ್ಬಾರ್ದು, ಡೆಲ್ಲಿಗೆ ಹೋಗಿ ದುಡ್ಡು ಸುಸ್ತಾಗ್ಬೇಕು ಅಂತ ತಾನೇ ನಿಮ್ ಇಷ್ಟ. ಅಲ್ಲ ಕಮಲಾ, ಅವ್ರು ಡೆಲ್ಲಿಲಿದ್ರೆ ಇವ್ರಿಲ್ಲಿ ಮನೆ ಯಜಮಾನ್ಗೆ ಮಾಡ್ಬೋದು ಅಂತ. ಕಮಲಾ, ನಾನು ಅಂದ್ರೆ ಏನು ತಿಳ್ಕೊಂಡ್ಬಿಟ್ಟಿದ್ದೀರಾ ನೀವೆಲ್ಲ? ನಿಮ್ ಮನೆಗೆ ಹಗಲು ರಾತ್ರಿ ಲಾಟ್ರಿ ಹೊಡೆದು ಕೆಲಸ ಮಾಡಿ ನೀವು ಹೇಳಿದೆಲ್ಲ ಅನ್ಸ್ಕೊಳಕ್ಕೆ ನಿಮ್ಮ ಮನೆ ಗುಲಾಮ ಅಂತ ತಿಳ್ಕೊಂಡ್ಬಿಟ್ಟಿದ್ದೀರಾ? ಏನೋ ನಮ್ಮ ಮಿನಿಸ್ಟರ್ ಮನೆ ದೇವರಂತ ಮನುಷ್ಯ ಅಂತ ಬಂದ್ರೆ ಶುದ್ಧ ಹಲ್ಕ ಮಾತಲ್ಲಿ ಆಡ್ತೀರಾ? ರಾಮಣ್ಣ ಅವರೇ, ಒಂದ್ ನಿಮಿಷ ನಿಂತ್ಕೊಳ್ಳಿ. ಜಗನ್ನಾಥ, ಕಮಲಾ ಹತ್ರ ಮಾತಾಡೋದಿದೆ, ಈಗ ನೀನ್ ಒಳಗೋಗಿ ಸ್ವಲ್ಪ. ಸರಿ, ಹೋಗ್ಲಾ ಕಮಲಾ? ಹೋಗು. ಎಲ್ಲ ನೆನಪಿದೆ ತಾನೆ? ಗೊತ್ತು, ಹೋಗು. ನೀನು ಅಮ್ಮನ ಹಾಗಾಗ್ಬಾರ್ದು, ನಾನು ಅಪ್ಪನ ಹಾಗಾಗ್ಬಾರ್ದು. ಸರಿ. ಏನು ಬೇಜಾರು ಮಾಡ್ಕೊಳ್ಳಿ, ಅವ್ನ ಸ್ವಭಾವ ಹೇಗೆ ಅಂತ ನಿಮ್ಗೆ ಗೊತ್ತೇ ಇತ್ತು. ಬಿಡಿ. ಅಮ್ಮ ಕಮಲಾ, ಬಾಬಾ ಇಲ್ಲಿ ನಿನಗೊಂದು ಮುಖ್ಯವಾದ ವಿಚಾರ ಮಾತಾಡೋದಿದೆ. ಅದು ನನಗೂ ಮತ್ತೆ ನಿಮ್ಮ ತಾಯಿಗೆ ಮಾತ್ರ ಗೊತ್ತಿರೋದು. ಹೇಳಿ. ನಿಮ್ ತಂದೆಗೆ ಆಸ್ತಿ ಎಷ್ಟಿರ್ಬೋದು ಅಂತ ಗೊತ್ತಾ? ನನ್ಗೆ ಯಾಕೆ ಗೊತ್ತಿರ್ಬೇಕು? ಹೋಗ್ಲಿ, ನಿಮ್ ತಂದೆ ಏನು ಅಂತ ಅವ್ರಿಗೆ ಗೊತ್ತಾ? ಮಿನಿಸ್ಟರ್. ಅವ್ರಿಗೆ ಸಾಲ ಎಷ್ಟಿದೆ ಅಂತ ಗೊತ್ತಾ? ಅದೆಲ್ಲ ನನಗೆ ಬೇಡ. ನೋಡಮ್ಮ ಕಮಲಾ, ನೀನಿನ್ನು ಹಸುಗೂಸು, ನೀನು ಏನೇನೋ ತಿಳಿಯಲ್ಲ. ನಿನಗೊಂದು ವರ ಸಿಕ್ಕಿದ್ರೆ ನಿಮ್ಮ ತಂದೆ ತಾಯಿ ಮೇಲಿರೋ ಭಾರ ಕಮ್ಮಿ ಆಗುತ್ತೆ ಅಂತ ನಾನು ದೊಡ್ಡಬಳ್ಳಾಪುರಕ್ಕೆ ಹೋಗಿ ಎಲ್ಲ ಮಾತಾಡ್ಕೊಂಡು ಬಂದರೆ, ನಿಮ್ಮಣ್ಣ ಉಣ್ಣು ಅನ್ನದಲ್ಲಿ ಕಸ ಹಾಕೋದು ಅಂದರೆ ಅವನಿಗೆ ಪ್ರಾಣ ಅನಿಸುತ್ತೆ. ನೋಡು, ಆ ಹುಡುಗನಿಗೆ ಹ್ಯಾಗೆ ಬರೆದಿದ್ದಾನೆ ನೋಡಿ.
ನೋಡು ನೋಡು, ನೀನೇ ನೋಡು. ನಿಮ್ಮ ಘನತೆ ಎಂಥದ್ದು, ನಿಮ್ಮ ಗೌರವ ಎಂಥದ್ದು, ನಿಮ್ಮಂತ ಗೌರವ ಏನು ನೋಡು. ಈ ಥರ ಬರೀಬೋದ ಅವನು? ಇದನ್ನೆಲ್ಲ ತಿಳಿದು ನೀನು ಇವತ್ತು ವಿಚಾರ ಮಾಡಿ ಮಾತಾಡಬೇಕು. ತುಂಬ ಜವಾಬ್ದಾರಿಯಿಂದ ನೀನು ಇವತ್ತು ಮಾತಾಡಬೇಕು. ಓದ್ ಓದ್ ಓದ್. ನನ್ನ ತಂದೆ ಮಂತ್ರಿ ಎನ್ನುವ ಕಾರಣದಿಂದಾಗಲಿ, ಅವರಿಗೆ ಆಸ್ತಿ ಇನ್ಫ್ಲೂಯೆನ್ಸ್ ಇದೆ ಎಂಬ ಕಾರಣದಿಂದಾಗಲಿ, ನಮ್ಮ ಮನೆತನ ಗೌರವಸ್ಥರ ಮನೆತನ ಎಂಬ ಕಾರಣದಿಂದಾಗಲಿ ನೀವು ನನ್ನ ಪ್ರೀತಿಯ ತಂದೆಯ ಕೈಹಿಡಿಯಲು ನಿರ್ಧರಿಸಿದರೆ ನಿಮಗೆ ನಿರಾಶೆ ಆಗುವುದರಲ್ಲಿ ಸಂಶಯವಿಲ್ಲ. ನಿಮ್ಮಂತವರದ್ದು ನಾಯಿಯ ಹಾಗೆ ಕಾಣುವುದನ್ನು ನನ್ನ ತಂಗಿ ಚೆನ್ನಾಗಿ ಕಲಿತಿದ್ದಾಳೆ. ನೋಡು ನೋಡು, ಯಾಕೆ ಬಂದಿದೆ ನೋಡು. ಯಾಕೆ ಸರಿಯಾಗಿ ಇದೆಯಲ್ಲ ಕಮಲ, ಏನ್ ಸರಿ ನಿನ್ ತಲೆ? ಹಗಲು ರಾತ್ರಿ ಕತ್ತೆ ಕಿರ್ಚಿ ಕಿರ್ಚಿ ಸಣ್ಣಿನೆಲ್ಲ ನಿನ್ ತಲೆ ತುಂಬಿದಾನೆ ಆ ಹುಚ್ಚ. ಹುಚ್ಚರು ಕೆಲವು ಸಲ ಜಾಣರಾಗಿರ್ತಾರಮ್ಮ. ತಂಗಿ ಮೇಲೆ ಹೀಗೆ ಬರೆಯೋದಲ್ವೇ ಜಾಣ್ತನ? ತಂಗಿಗೆ ಯಾವ್ದು ಒಳ್ಳೇದು ಅಂತ ಅಣ್ಣಂಗೆ ಗೊತ್ತು. ಅವ್ನ್ ಮಾತ್ ಕೇಳ್ತಾ ಇದ್ರೆ ನೀನ್ ಹೀಗೆ ಸಾಯ್ಬೇಕಾಗುತ್ತೆ. ಮದ್ವೆನೇ ಇಲ್ದೆ ನನಗೇನು ನೆನಪಿಲ್ಲ ಕಮಲ. ಮದುವೆ ಒಪ್ಪಿದ್ದಿಲ್ಲ ಅಂದ್ರೆ ಸಂತೋಷ. ನನ್ನ ತಂದೆ ತಾಯಿ ಸಂತೋಷ ಪಟ್ರು. ಯಾಕೋ ವರ ಒಳ್ಳೆಯನು ಅಂತಾನೋ, ಚೆನ್ನಾಗಿದ್ದಾನೆ ಅಂತಾನೋ, ಅಥವಾ ಶ್ರೀಮಂತ ಅಂತಾನೋ? ಅದ್ ಯಾವುದು ಅಲ್ಲ ಕಮಲ, ನಾನು ಅವ್ರ ಮಾತಿಗೆ ಬೆಲೆ ಕೊಟ್ಟೆ ಅಂತ. ಅಷ್ಟಕ್ಕೆ ಖುಷಿ ಪಟ್ರ? ಹೌದು ಕಮಲ. ಹಾಗಾದ್ರೆ ಹೇಳಮ್ಮ, ನಾನು ಈ ಮದುವೆಗೆ ಒಪ್ಪಿದ್ದಿಲ್ಲ ನಿನ್ ಸಂತೋಷವಾಗುತ್ತಮ್ಮ? ಒಪ್ಕೊಳ್ಳಿ ಸರಸ್ವತಮ್ಮ, ಒಪ್ಕೊಳ್ಳಿ. ನಾನು ನೋಡಿಲ್ಲ, ಎಂತಂದ್ರೂ ನಂಗೆ ಗೊತ್ತಿಲ್ಲ. ಅವನು ಅಪ್ಪ ಬಿಟ್ಟೋದಾಗ ನೀನು ಬಿಟ್ಟೋಗ್ಬೋದು, ಕೆಟ್ಟದ್ನೆಲ್ಲ ಮಾಡ್ಬೋದು, ನಾನು ಭಿಕಾರಿ ಆಗ್ಬೋದು. ನೀನ್ ಅಪ್ಪನ ಬಿಟ್ಟಿರೋ ಸಂತೋಷದಿಂದ ನಿಜವೇ ಆದ್ರೆ ಹೇಳ್ಬಿಡಮ್ಮ, ನಾನು ಈಗಲೇ ಒಪ್ಪಿಗೆ ಕೊಟ್ಬಿಡ್ತೀನಿ. ಒಪ್ಕೊಳ್ಳಿ ಸರಸ್ವತಮ್ಮ, ಸಂತೋಷ ಆಗುತ್ತೆ ಅಂತ ಹೇಳ್ಬಿಡಿ. ನಾನು ನಿನ್ನ ಹೇಳ್ಬಿಡಿ ಸರಸ್ವತಮ್ಮ. ಹಣ, ಆಸ್ತಿ, ಗೌರವ ಎಲ್ಲ ಇದ್ರು ಒಕ್ಕಂಡಿ ಪಿಶಾಚಿ ಆಗ್ಬೇಕು ಅಂದ್ರೆ ಹೇಳ್ಬಿಡಮ್ಮ, ಹೇಳಮ್ಮ. ಹೇಳಿ ಸರಸ್ವತಮ್ಮ, ಹೇಳ್ಬಿಡಿ ಸರಸ್ವತಮ್ಮ, ಸಂತೋಷ ಆಗುತ್ತೆ, ಒಪ್ಕೊಳ್ಳಿ. ಹೇಳಮ್ಮ, ಹೇಳ್ಬಿಡಿ ಸರಸ್ವತಮ್ಮ, ಹೇಳಿ ಸರಸ್ವತಮ್ಮ, ಹೇಳಮ್ಮ. ಸಂತೋಷ ಆಗುತ್ತೆ, ಹೇಳ್ಬಿಡಿ ಸರಸ್ವತಮ್ಮ. ಬೇಡ, ಖಂಡಿತ ಒಪ್ಕೋಬೇಡ ಕಮಲ. ಬೇಡ ಕಮಲ, ಖಂಡಿತ ಒಪ್ಕೋಬೇಡ. ಒಪ್ಕೋಬೇಡ ಕಮಲ, ಒಪ್ಕೋಬೇಡ. ಓ ರಾಮಣ್ಣವರು ಹೊರಡಿ, ನಾಳೆ ನಮ್ಮ ತಂದೆ ಬರೋರ್ಗೂ ನಮಸ್ಕಾರ. ಹಾ ಸರಸ್ವತಮ್ಮ, ಹೋಗಕ್ ಮೊದಲು ಒಂದು ಮಾತು ಹೇಳ್ಬಿಟ್ಟು ಹೋಗ್ತೀನಿ. ಈತನ ಮಾತಿಂದ ಹುಡುಗಿ ಮನಸ್ಸೆಲ್ಲ ಕೆಟ್ಟೋಗ್ತಾ ಇದೆ. ಹಾಗೆ ಮಿನಿಸ್ಟರ್ ಮುಂದೇನಾದ್ರೂ ಪ್ರಾಬ್ಲಮ್ ಅಲ್ಲಿ ಸಿಗಾಕೊಂಡ್ರೆ ನನ್ನ ಮಾತ್ರ ಕೇಳ್ಬೇಡಿ. ನೀವೊಂದು ಅನ್ಕೊಂಡ ಹಾಗೆ ಅವರು ಹಣವಂತರು ಅಲ್ಲ, ಎಂಥದ್ದು ಅಲ್ಲ. ನನ್ನ ಅಪ್ಪ ಹಣವಂತನಲ್ಲ, ಹಾಗಾದ್ರೆ ಗಂಡಿನ ಕಡೆಯವ್ರ ಹಣ. ನೋಡಿ ನೋಡಿ, ಯಾಕೆ ಮಾತಾಡ್ತಾನೆ ನೋಡಿ. ಇವತ್ತು ನಿಮ್ ಮುಖ ನೋಡಿ ಸುಮ್ಮನೆ ಹೋಗ್ಬೇಕಾಗಿದೆ ಅಷ್ಟೇ. ಬರ್ತೀನ ನೀನು. ಯಾಕಮ್ಮ, ಮೈಯಲ್ಲಿ ಹುಷಾರಿಲ್ವಾ? ನನ್ನ ತಲೆ ಒಡ್ ಚೂರ್ ಚೂರ್ ಆಗ್ತಾ ಇದೆ ಕಮಲ. ಅಮ್ಮ, ಅಮ್ಮ. ಕಮಲಾ, ಅಪ್ಪ ಬರೋ ದಿನ ಅಮ್ಮಂಗೆ ತಲೆನೋವು. ನಿನ್ಗೆ ನನ್ಗೆ ಚೆನ್ನಾಗಿರ್ಲಿ, ಬಾ ಕೂತ್ಕೋ. ನೆನ್ಪಿದೆಯಲ್ಲ, ಕೃಷ್ಣಮೂರ್ತಿ ಬರ್ತಾ ಇದ್ದಾನೆ. ಹೇ,
ನಂಜಾ ನಂಜಾ ಬರ ಇಲ್ಲಿ ಮಸಾಜ್ ಮಾಡ. ಈ ಕೃಷ್ಣಮೂರ್ತಿ ಎಂಥ ಮನುಷ್ಯ ಅನಿಸ್ತಾನ ನಂಜ? ಕೃಷ್ಣಮೂರ್ತಿ ಅವರ ಸರ್? ತುಂಬ ಒಳ್ಳೆಯವರು ಸರ್. ಅವನ್ನ ಕಮಲ ಮದುವೆ ಆಗ್ಬೋದು ಅಂತ ಕಾಣುತ್ತೆ. ಹೌದಾ ಸರ್? ಅಮ್ಮ ಹೇಗಿದಾರ? ತುಂಬ ಜನ ಸರ್. ರಾತ್ರಿ ಎಲ್ಲ ತುಂಬ ಕನ್ವರ್ಸ್ತಾ ಇದ್ರು. ಒಳಗಾದ್ರೂ ಹೋಗಿ. ಏಯ್ ಬಾಯಿ ಮುಚ್ಕೊಂಡು ಮಸಾಜ್ ಮಾಡ. ನೀನೊಬ್ಬನೇ ಕಣ ನನ್ನ ನಿಜವಾದ ಸ್ನೇಹಿತ. ಯಾಕೆ ಸರ್ ಕೃಷ್ಣಮೂರ್ತಿ ಅವರು? ಅವನ್ನ ಕಮಲ ಮದುವೆ ಆದರೆ ಹೋಗ್ಲಿ, ನಿನ್ನ ಸ್ನೇಹಿತ ಅಂದೆ ಯಾಕೆ ಗೊತ್ತಾ? ಯಾಕೆ ಸರ್? ನಾನು ದುಡ್ಡು ಕೊಡ್ತಿರೋದ್ರಿಂದ. ಒಳ್ಳೆ ಚೆಂದಾಗಿದೆ ಸರ್ ನಿಮ್ಮ ಮಾತು. ಹಾಂ, ಇವತ್ತು ತಾರೀಕು ಎಷ್ಟೋ? 15 ಅಂತ ಕಾಣ್ತೈತೆ ಸರ್. ಕಾಣ್ತೈತೆ. ಅದು ಹೇಗೋ 15 ಅಂತ ಕಾಣುತ್ತೆ? ನಿನ್ನೆ 14 ಸರ್. ಹೇಗೋ 14? ಮಂಗಳವಾರ ಸರ್. ಹೇಗೋ ಮಂಗಳವಾರ. ಚೌರದ ಶಾಪಿಗೆ ರಜಾ ಸರ್. ಹಾಂ, ಮಂಗಳವಾರ ಸಾಹೇಬ್ರು ಬರೋಕ್ಕೆಲ್ಲ ತಮ್ಮವ್ರು ಹೇಳ್ತಾ ಇದ್ರು ಸರ್. ಆ ಚಿಕ್ಕೂರಿನ ದಿನಸಿ ಅಂಗಡಿ ಇದೆಯಲ್ಲ, ಅದು ಮಂಗಳವಾರ ರಜಾ. ಹಲ್ಕ ಚಿಕ್ಕವೀರ ಸಿಕ್ಕ, ನೀನು ಇದ್ದದ್ದು ಇಲ್ಲದ್ದು ಮಾತಾಡ್ಕೊಂಡು ಬಿಟ್ಟು ಬೀಡಿ ಹೊಡ್ಕೊಂಡು ಬಂದೆ. ಹೋಗ್ಲಿ, ಆಚೆ ಜನ ನನ್ನ ಬಗ್ಗೆ ನನ್ನ ತಂಗಿ ಬಗ್ಗೆ ಏನು ಮಾತಾಡ್ಕೋತಾರೆ ಒಂದೊಂದಾಗಿ ಬೊಗಳು. ಚಿಕ್ಕೂರು ಏನಂತ ಗೊತ್ತಾ ಸರ್? ಎಲ್ಲ ನಿಮ್ಮ ಮಂತ್ರಿ ಮಗಳು ಲಗ್ನ ಮಾಡಕ್ಕಿಲ್ವಾ ಅಂದ. ಹಿಂಗ್ಯಾಕೆ ಹೋಗಂಗ ಅಂದೆ. ಏನಿಲ್ಲ ಕೃಷ್ಣಮೂರ್ತಿ ಭಾಳ ಡವ್ ಆಗ್ತಾನೆ ಅಲ್ವೇನಿಲ್ಲ ಅಂತ. ಶಟಪ್ ಅಂದೆ ಸರ್. ಅವನು ಶಟಪ್ ಅಂದ. ಆಮೇಲೆ ಒಂದ್ಸಲ ಒಟ್ಟೆ ನೋಡಿ ಸರ್, ಚರಂಡಿ ಒಳಗಡೆ ಹೋಗಿ ಸತ್ತ. ಬೇಷ್ ಬೇಷ್ ಬೇಷ್. ನಿಮ್ಮ ಮಂತ್ರಿ ಬರ್ತಿದಾರಲ್ಲ, ಹೌದಾ ಸರ್? ಖುಷಿ ಆಗುತ್ತಾ ಅದಕ್ಕೆ? ಇನ್ನಷ್ಟು ತುಂಬಾ ಒಳ್ಳೆಯವರು ಸರ್. ಅದಕ್ಕೆ ಇಷ್ಟೊಂದು ಖುಷಿ ಆಗುತ್ತಾ? ಸಾಹೇಬ್ರು ಬರ್ತಾರ ಮೇಲೆ. ಆದರೆ ಅಮ್ಮವರು ಕಾಯಿಲೆ ಆಗಿದೆಯಲ್ಲ? ಹೌದು ಸರ್, ಪಾಪ. ಅದಕ್ಕೆ ದುಃಖ ಆಗುತ್ತಾ? ನನ್ನ ಕಂಡ್ರೆ ಏನನ್ಸುತ್ತೋ ನಿಂಗೆ? ನೀವು ಸರ್ ತುಂಬಾ ಒಳ್ಳೆಯವರು ಸರ್. ಖುಷಿ ಆಗುತ್ತಾ? ಖುಷಿ ಆದ್ರೆ ಹೇಗಿರುತ್ತಾ? ಖುಷಿ ಆದಾಗ ಸರ್ ಹಾಂ, ಇಲ್ಲಿ ಏನೇನೋ ಸಿಸಿ ಆದಂಗೆ ಆಗುತ್ತೆ ಸರ್. ಹಾಂ, ಕುಣಿಯೋಣ ಅನ್ಸುತ್ತೆ ಸರ್. ಹಾಂ. ಪದಾಡೋಣ ಅನ್ಸುತ್ತೆ ಸರ್. ಹಾಗಾದ್ರೆ ಕುಣಿ ನೋಡೋಣ. ಏನು ಬೇಜಾರು ಮಾಡ್ಕೊಬಿಡಿ ಸರ್, ಒಳಗೆ ಅಮ್ಮವರು ಕಾಯಿಲೆನೋ, ಹೌದು ಸರ್. ಅದಕ್ಕೆ ಕುಣಿ ಅಂತ ಇರೋದು. ಬೈತಾರೆ ಸರ್. ಬದ್ಮಾಶ್. ಅಮ್ಮನಿಗೆ ಕಾಯಿಲೆ ಆದಾಗ ನನಗೆ ಖುಷಿ ಆದಾಗ ನೀನು ಕುಣಿಬೇಕು. ಕೈ ಉಸಿತ ಕೋತಿಯಾಗಿರ್ಬೇಡ. ತಗೋ ತಗೋ ತಗೋ, ಇಷ್ಟು ತಗೋ, ಕುಣಿ ಇವಾಗ. ಕುಣಿದ್ಯೋ ಬದುಕ್ತಾ ಇಲ್ಲ, ಒದ್ದು ಚಟ್ನಿ ಮಾಡಿ ಆಚೆ ಹಾಕ್ತೀನಿ ನಾ. ಕುಣಿ. ಅಂಗಡಿಯ ಚಂದಪ್ಪ ಮಲ್ಲಿಗೆ ದಳದಂಗೆ ನಕ್ಷತ್ರದ ನಡುವೆ ನಡೆವಾಗ ನಮ್ಮೂರ ಚೆಲುವರು ಕಡಗಾಲ ತಂದು ಕಟ್ಟಿದ ತೇರನ್ನು ಎಳೆವಾಗ. ನಂಜ ಅಮ್ಮ ಅಲ್ಲಿ ತಲೆನೋವು ಅಂತ ಒದ್ದಾಡ್ತಿದ್ರೆ ಇಲ್ಲಿ ಕುಣಿಯೋಕ್ ತಕ್ಕ ಸಮಯ ಕಮಲ. ಕಂಪ್ಲೀಟ್ ಮಾಡೋ ಇಡಿಯಟ್. ಅಂಗಡಿಯ ಚಂದಪ್ಪ ಮಲ್ಲಿಗೆ ನಕ್ಷತ್ರದ ಕುಣಿ 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 ಕುಣಿ. ನಮ್ಮೂರ ಚೆಲುವರು ಕಡಗಾಲ ತಂದು ಕಟ್ಟಿದ ತೇರನ್ನು. ಸಾಕು ಹೋಗ್ ಹೋಗ್, ಸಾಕು ಹೋಗ್. ಅಮ್ಮ ಏನ್ ಮಾಡ್ತಾಳೆ ಕಮಲಾ? ಸ್ನಾನ. ನಿಂದಾಯ್ತಾ? ನಿಂದಾಯ್ತಾ? ಕೇಳಿದ ಪ್ರಶ್ನೆಗೆ ಫಸ್ಟ್ ಉತ್ತರ ಕೊಡ್ಬೇಕು ಕಮಲಾ. ಇದೆಷ್ಟನೇ ನೀತಿ ಪಾಠ. ಅದಿರ್ಲಿ, ಎಲ್ಲಿನ ಫ್ರೆಂಡು ಕೃಷ್ಣ ಕೋತಿ ಅಲ್ಲಲ್ಲ ಕೃಷ್ಣಮೂರ್ತಿ. ಇಂತಾಯ್ತಲ್ಲ, ಬರ್ಬೇಕಿತ್ತು. ಕಮಲಾ ಈ ಕಡೆ ತಿರುಗು. ಯಾಕೆ ಮುಖ ಸಪ್ಪಿದೆಯಲ್ಲ? ಅಪ್ಪ ಬರೋದು ಖಂಡಿತ. ನೋಡಿದ್ರೆ ಇಷ್ಟೊಂದು ದಿನವಾಯ್ತು. ಆತ ಮತ್ತೆ ಮದುವೆ ವಿಚಾರ ಎತ್ಬೋದು. ನೀನ್ ಧೈರ್ಯವಾಗಿ ಹೇಳ್ಬೇಕು, ಅಪ್ಪ ನೀನ್ ಕಟ್ಸಿರೋ ಮನೇಲಿ ಬಿದ್ದಿರಕ್ ನಾನು ದನ ಅಲ್ಲ, ನನಗೆ ಕೃಷ್ಣಮೂರ್ತಿ ಕಂಡ್ರೆ ಇಷ್ಟ, ನಾನು ಅವನ್ನೇ ಮದುವೆ ಆಗ್ಬೇಕು ಅಂತ ಹೇಳ್ತೀಯಲ್ಲ. ಅವ್ನು ಮಾಡಿರೋ ತಪ್ಪನ್ನೇ ಅವ್ನ ಮುಖಕ್ಕೆ ರಪ್ಪ ಅಂತ ಹಾಕ್ತೀಯಲ್ಲ. ಅಮ್ಮ ಜ್ವರದಿಂದ ನರಳ್ತಿದ್ದಾಳೆ. ಇನ್ನೂ ಪ್ರಾಣ ಬಿಟ್ಟಿದಾರ. ಕುಣಿಯೋಕ್ಕೆ ಸಂದರ್ಭ ಬಹಳ ಸಲ ಬರಲ್ಲ ಕಮಲಾ. ಸ್ನಾನ ಆಯ್ತು ಅಂತ ಕಾಣುತ್ತೆ, ಕರ್ಕೊಂಡು ಬರ್ತೀನಿ. ಅಮ್ಮಮ್ಮ, ಅಮ್ಮ ಕೂಗ್ತಾ ಇದ್ದಾರೆ. ಬೇಡ ಕಮಲ, ಒಂಟೆ ಬರುತ್ತೆ ಕಮಲ. ಕಮಲ ಬೇಡ ಬೇಡ, ಒಂಟೆ ಬರುತ್ತೆ ಕಮಲ. ಏನು ಬರಲ್ಲ ಬಾಮ.
ಮಲಗ್ತೀಯಮ್ಮ? ಬೇಡ ಕಣ್ಣ, ಒಂಟೆ ಬರ್ಬೇಕಮ್ಮ. ಅದೇನದು ಒಂಟೆ ಎಲ್ಲಿದೆ? ಹೇಳಮ್ಮ, ಅದೇ ನೀನ್ ಕನ್ನಸ್ತಿದ್ದು. ಯಾವಾಗ ಕಣ್ಣ? ಈಗಷ್ಟೇ. ಏನಿಲ್ಲ ಬಿಡು ಕಣ್ಣ. ಅಂತದ್ನೆಲ್ಲ ಕೇಳಕ್ ಅಣ್ಣನಿಗೆ ಪಂಚ ಪ್ರಾಣ ಅಮ್ಮ. ಯಾವ ರಗ್ಲೇನೆ ಇಲ್ಲದೆ ಹೇಳ್ಬೇಕಂತ ಹೇಳ್ಬೋದು. ಕೆಲವು ಸಲ ಏನ್ ಹೇಳಕ್ ಹೋದ್ರು ರಗ್ಳೆ ಆಗತ್ತಣ್ಣ. ಚಿಕ್ಕವಳಿದ್ದಾಗ ಒಂಟೆ ಹತ್ಬೇಕಂತಿದ್ದೆ. ಆದ್ರೆ ನಮ್ಮೂರ್ ಒಂಟೆ ಬಂದಾಗ ನನಗೆ 13 ವರ್ಷ. ನನಗೆ ಹತ್ತೋಕ್ ಇಷ್ಟ. ಹಾಗಂತ ಹೇಳ್ಕೊಡೋದು ನಾಚಿಕೆ. ನನ್ನ ಆಸೆ ಹಾಗೇ ಹಿಂಗೋಯ್ತು. ಆದ್ರೆ ನಿನ್ನೆ ರಾತ್ರಿ ಮತ್ತೆ ನನ್ನ ಕನ್ಸಲ್ಲಿ ಆ ಒಂಟೆ ಬಂದಿತ್ತು ಕಮಲ. ದೂರದಲ್ಲಿ ಬರ್ತಾ ಇತ್ತು. ಹತ್ರ ಬರ್ತಿದ್ದ ಹಾಗೆ ನನ್ನ ಆಸೆ ಹೆಚ್ಚಾಗ್ತಾ ಹೋಯ್ತು. ನೋಡೋಕೆ ತುಂಬಾನೇ ಸುಂದರವಾಗಿತ್ತು. ಅದ್ರ ಮೇಲೆ ಸಣ್ಣ ಮಂಟಪ, ನಡ್ಸೋಕೊಬ್ಬ ಆಳು, ಸುತ್ತ 100 ಜನ. ಆ ಒಂಟೆಯಿಂದ ಒಬ್ಬ ಇಳಿದು ಬಂದು, ಏ ಹುಡುಗಿ, ಒಂಟೆ ಹತ್ಬೇಕಾ ಅಂದ. ನಾನು ಖುಷಿಯಿಂದ ಹ್ಞೂ ಅಂದೆ. ಆಮೇಲೆ ಏನಕ್ಕಮ್ಮ? ಆತ ನನ್ನ ಕೈ ಹಿಡ್ಕೊಂಡು ಒಂಟೆ ಹತ್ತಿಸ್ದ. ಹತ್ತಿದ ಕೂಡಲೇ ಓಡೋಕ್ ಶುರು ಮಾಡ್ತಾ ಒಂಟೆ. ಬೀಸೋ ಗಾಳಿಯಲ್ಲಿ ಬರೋ ಕಾಡಿನಲ್ಲಿ ಓಡ್ತಾ ಇತ್ತು. ಇದ್ದಕ್ಕಿದ್ದ ಹಾಗೆ ನನಗೆ ಭಯ ಆಗೋಕ್ ಶುರುವಾಯಿತು. ಹಿಂದೆ ಮಲಗಿದ್ದ ನನ್ನ ಗಟ್ಟಿಯಾಗಿ ತಪ್ಪಿಬಿಟ್ಟೆ ಕಮಲ. ಅಯ್ಯೋ, ಅದು ಸತ್ತೇ ಹೋಗಿದ್ದ ಕಮಲ. ಅದು ಸತ್ತೇ ಹೋಗಿದ್ದ ಕಮಲ. ಮತ್ತೆ ಯಾರು ಗೊತ್ತ ಕಮಲ? ಯಾರಮ್ಮ ಅಂತ? ಸತ್ತ ಮೇಲೆ ಯಾಕೆ ಬಿಡು ಕಮಲ? ಅಮ್ಮ, ಬಾ, ಕೃಷ್ಣಮೂರ್ತಿ ಬಂದ ಅಂತ ಕಾಣುತ್ತೆ. ಕೃಷ್ಣ, ಜಗನ್ನಾಥ, ಚೆನ್ನಾಗಿದ್ಯಾ? ಬಾ 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 ಬಾ, ಕೂತ್ಕೋ ಕೂತ್ಕೋ ಕೂತ್ಕೋ. ಇವತ್ತು ನಿಮ್ಮ ತಂದೆ ಬರ್ತಾರಂತೆ? 8 ಗಂಟೆಗೆ ಬರ್ತೀನಿ ಅಂದಿದ್ದಾರೆ. ಅವ್ರಿಗೆ ಕಾಯ್ತಾ ಇರೋದು. ಕಾಯೋಣ. ಅಮ್ಮನಿಗೆ ಹೇಗಿದೆ ಕಮಲಾ? ಡಾಕ್ಟರ್ ಹೇಳಿ ಕಳಿಸ್ತಾ? ಬೇಡ ಅಂತಾಳೆ ಅಮ್ಮ. ಮತ್ತೇನು ಮಾಡೋದು? ಗೊತ್ತಲ್ಲ, ಕಾಯ್ತಾ ಕೂರೋದು. ಕಾಯೋದು ಯಾರಿಗಾಗಿ? ಯಮನ್ಗಾಗಿ. ಅದಕ್ಕೆ ನೀನು ಚಿಕ್ಕವಳು ಕಮಲಾ. ಅದು ಅಲ್ಲದೆ ಜೀವನದಲ್ಲಿ ನೋಡೋದು ಎಷ್ಟೆಷ್ಟೋ ಇದೆ. ನಿಮ್ಮನ್ನ ನೋಡಿ ಕಣ್ ಸಾರ್ಥಕವಾಯ್ತು. ಇದೇನು ಮೊದಲನೇ ಸಲ ಅಲ್ವಲ್ಲ ನಿಮ್ಮನ್ನ ನೋಡ್ತಿರೋದು? ಹಾಗೆ 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 ಮಾತಾಡ್ಕೊಂಡು ಕೂತ್ಕೊಳ್ಳಿ ಇಬ್ರು. ನನಗೆ ಒಳಗೊಂಚೂರು ಕೆಲಸ ಇದೆ, ಬರ್ತೀನಿ. ಸರಿ, ಏನಾದರೂ ಮಾತಾಡಿ. ಅದೇ ಏನು ಮಾತಾಡೋದು ಅಂತ ಗೊತ್ತೇ ಇದೆಯಲ್ಲ, ನಾನು ನೀವು ಪ್ರೈವೇಟ್ ಆಗಿ ಮಾತಾಡಿ ಪ್ರೇಮ ಬೆಳೆಸ್ಕೋಬೇಕು ಅಂತ. ಹೌದೌದು, ಜಗನ್ನಾಥ ನನಗೂ ಹಾಗೆ ಹೇಳಿ ಕಳಿಸ್ತಾ. ಮದುವೆ ಸೆಟ್ಲ್ ಆಗಲಿ ಅಂತ ನನಗೂ ಆಸೆ. ಮದುವೆ ಆಗೋಕೆ ಪ್ರೇಮ ಬೇಕು ಅಂತಾರೆ ಅಲ್ವಾ? ಅಯ್ಯೋ, ಪ್ರೇಮವಿಲ್ಲದೆ ಮದುವೆ ಸಾಧ್ಯನಾ? ಪ್ರೇಮ ಬೆಳೆಸ್ಕೊಳಕ್ಕೇನಾದರೂ ಔಷಧಿ ಗೊತ್ತಾ ನಿಮಗೆ? ಒಳ್ಳೆ ಔಷಧಿ, ಒಳ್ಳೆ ಪ್ರಾಬ್ಲಮ್. ಪ್ರಯತ್ನ ಮಾಡೋಣ. ಅದಕ್ಕೇನಂತೆ, ಪ್ರಯತ್ನ ಮಾಡೋಣ. ನನ್ನ ತಂದೆ ಬಗ್ಗೆ ನಿಮ್ಗೇನು ಅನ್ಸುತ್ತೆ? ಅಂತ ಅನ್ಪ್ಲೆಸೆಂಟ್ ಟಾಪಿಕ್ ಎಲ್ಲ ಈಗ ಬೇಡ ಅಲ್ವಾ? ಯಾಕೆ? ನಿಮ್ಮೇಲಿನ ಪ್ರೀತಿಗೂ ಅದಕ್ಕೂ ಸಂಬಂಧವಿಲ್ಲ. ಅವರೇ ತಾನು ನಿಮ್ಮನ್ನ ಕೆಲಸದಿಂದ ಡಿಸ್ಮಿಸ್ ಮಾಡಿದ್ರು. ಹೌದು, ನಮ್ಮ ಬಾಸ್ ಮಾತು ಕೇಳಿ ತೆಗೆದ್ರು. ಅದಕ್ಕೆ ಅಲ್ವಾ ನನ್ನ ತಂದೆನ ಕಂಡ್ರೆ ನನ್ನ ಅಣ್ಣನ ಕೋಪ, ನಿಮಗೆ ಕೋಪ ಇರ್ಬೋದು. ಅದರಿಂದಾನೇ ಅಲ್ವಾ ನನ್ನ ಅಣ್ಣ ನನ್ನ ನಿಮಗೆ ಕೊಡ್ತಿರೋದು? ಗೊತ್ತಿಲ್ಲ. ಹಾಗಾದ್ರೆ ಗೊತ್ತಾಗುತ್ತೆ. ಮಾತು ನಿಂತೋಯ್ತಲ್ಲ. ಅಲ್ಲ, ನಿಮ್ಗೆ ಏನ್ ಅನ್ಸ್ತದೆ? ಈ CD ರಿಲೀಸ್ ಮಾಡೋದ್ರಿಂದ ಸರ್ಕಾರನೇ ಬೀಳಿಸ್ಬೋದು ಅನ್ಸುತ್ತಾ? ಗೊತ್ತಿಲ್ಲ. ಇಂಥ ಪ್ರಶ್ನೆ ಕೇಳಿ ನನ್ನಲ್ಲಿ ಪ್ರೇಮ ಹುಟ್ಟಿಸ್ಬೇಕು ಅಂತ ಮಾಡ್ತಿದ್ದೀರಾ? ಪ್ರೇಮ ವಿಚಿತ್ರವಾದದ್ದು. ಅಪ್ಪನ ಹೆಸರು, ಅಮ್ಮನ ಹೆಸರು, ಮನೆ, ಆಸ್ತಿ, ಸ್ನೇಹಿತರು, ಈ ಎಲ್ಲ ಬೇಡಿ ದಾಟಿ ಪ್ರೇಮ ಅನ್ನೋದು ನಮ್ಮ ಮುಟ್ಟೋ ಅಷ್ಟೊತ್ತಿಗೆ ಅದು ಹಕ್ಕಿ ಹಾಗೆ ಹಾರೋಗಿರುತ್ತೆ. ಹೌದೌದು, ನನಗೂ ಹಾಗೆ ಅನ್ಸುತ್ತೆ. ಕೆಲವು ಸಲ ಬಿಸಿಲಿದ್ರೆ ಹಾಗೆ. ಐ ಫುಲ್ಲಿ ಅಗ್ರಿ ವಿತ್ ಯು. ಹಾಗಾದ್ರೆ ಯಾಕೆ ನನ್ನನ್ನು ಪ್ರೇಮಿಸ್ಬೇಕು ಅಂತ ಪ್ರಯತ್ನ ಪಡ್ತಿದ್ದೀರಾ? ಹುಷಾರಾಗಿ ಹಾನೆಸ್ಟ್ ಆಗಿ ಹೇಳಿ. ಚೆನ್ನಾಗಿದ್ರ, ಬುದ್ಧಿವಂತೆ, ತುಂಬಾ ಗಂಭೀರವಾಗಿದ್ರ? ಸುಳ್ಳು. ನಿಮ್ಗೆ ಅನ್ಸಿದ್ ನಾ ಗಂಡಸಿನಾಗ ಹೇಳ್ರಿ.
ನಿಮ್ಮಪ್ಪ ನನ್ನನ್ನ ಕೇಸಿಂದ ಡಿಸ್ಮಿಸ್ ಮಾಡ್ದ, ನನ್ಗೆ ಅನ್ಯಾಯ ಮಾಡ್ದ. ಆತನ ಮೇಲೆ ಸೇಟ್ ತೀರ್ಸ್ಕೊಳಕ್ಕೆ ಆತನ ಮಗಳನ್ನೇ ಮದುವೆ ಆಗಿ ಮೆರಿತೀನಿ ಅಂತ ಇರೋದನ್ನ ಮರೆಮಾಚದೆ ಹೇಳ್ರಿ. ಹಾಗಾದ್ರೇನು ನಿಮ್ ಬಗ್ಗೆ ಪ್ರೇಮ ಇಲ್ಲ ಅಂತನಾ? ಪ್ರೇಮ ಎಷ್ಟು ಸಲೀಸಾಗಿ ಮುತ್ತುದಿಸ್ದಾಗ ಪ್ರೇಮದ ಮಾತನ್ನ ಉದಿಸ್ತಿದ್ದೀರಾ? ನನ್ನ ತಂದೆ ಹೆಂಡತಿಯಾದ ನನ್ನ ತಾಯಿಗೆ, ಮಗಳಾದ ನನ್ಗೆ ಪ್ರೇಮ ಅನ್ನೋದೆಲ್ಲ ಎಲ್ಲಿ ಸಿಗ್ಬೇಕು ಹೇಳಿ? ಸಂಶಯ, ಯಾರನ್ನ ನೋಡಿದ್ರು ಸಂಶಯ ನನ್ಗೆ. ಆತ ನನ್ನನ್ನೆಲ್ಲ ಪ್ರೀತಿಸ್ತಿರೋದು, ನನ್ನ ಅಪ್ಪನ ಸ್ಥಾನ ಹೆಸರನ್ನು ಪ್ರೀತಿಸ್ತಿದ್ದಾನೆ. ಮತ್ತೊಬ್ಬ ಕೂಡ ನನ್ನನ್ನೆಲ್ಲ ಪ್ರೀತಿಸ್ತಿರೋದು, ನನ್ನಪ್ಪ ಭ್ರಷ್ಟನಾದ್ರಿಂದ ನನ್ನ ಕ್ಯೂಚಿ ಆಗ್ಬೇಕು ಅಂತ ಪ್ರೀತಿಸ್ತಿದ್ದಾನೆ. ಇನ್ನೊಬ್ಬ ಕೂಡ ನನ್ನನ್ನೆಲ್ಲ ಪ್ರೀತಿಸ್ತಿರೋದು, ನನ್ನ ಅಣ್ಣ ಕೇಳ್ಕೊಂಡ ಅಂತ ಪ್ರೀತಿಸ್ತಿದ್ದಾನೆ. ಬಹಳ ವಿಚಿತ್ರವಾಗಿದೆ ನಿಮ್ಮ ಮಾತು. ನನ್ನ ಅಣ್ಣ ನನಗೆ ಅನೇಕ ಪಾಠ ಕಲಿಸಿದ್ದಾನೆ, ಆದ್ರೆ ಒಬ್ಬೊಂದು ಚಿಕ್ಕ ವಿಚಾರ ಹೊಳಿಲಿಲ್ಲ. ಯಾವ ವಿಚಾರ ಕಮಲಾ? ಮ್ಯಾನ್ಸ್ ಮೀಟ್ ಮೇ ಬಿ ವುಮೆನ್ಸ್ ಪಾಯ್ಸನ್. ಏನಿದ್ ಮಾತಾಡ್ತಾ ಇರೋದು? ಈ ಪ್ರಾಣಿ ಇಲ್ಲ ಕರ್ಕೊಂಡ್ ಬಂದೆ. ನೀವಿಬ್ರು ಸ್ನೇಹಿತರು ಅಂತ, ಮದುವೆ ಆಗ್ಬೋದು ಅಂತ ಅಲ್ಲ, ಅಪ್ಪನಿಗೆ ತಕ್ಕ ಶಾಸ್ತಿ ಆಗ್ಲಿ ಅಂತ, ಅವ್ರಿಗೆ ತೇಜೋಭಂಗ ಆಗ್ಲಿ ಅಂತ. ಅಪ್ಪ ಎಂತ ಕ್ರೂರಿ ಅಂತ ನಿಂಗೂ ಗೊತ್ತಲ್ವಾ ಕಮಲಾ? ಗೊತ್ತು, ಆದ್ರೆ ಅವನ್ಗಿಂತ ಕ್ರೂರಿ ಈ ಮನೇಲೇ ಇದ್ದಾನೆ. ಯಾರು? ನೀನು. ಆತ ನನ್ನ ತನ್ನ ಅಧಿಕಾರ ಬಲಿ ಕೊಟ್ಟ, ಆದ್ರೆ ನೀನು ಆತನ ಮೇಲೆ ದ್ವೇಷ ಬಲಿ ಕೊಡ್ತಿದ್ಯಾ. ನಿನಗೆ ಪುಸ್ತಕ ಕೊಟ್ಟು ಯೋಚನೆ ಮಾಡೋ ಶಕ್ತಿ ಕೊಟ್ಟು ನಿನ್ನಿಂದ ಪಡಿತಿರೋ ಪ್ರತಿಫಲ ಇವತ್ತಿನವರೆಗೂ ನಾನು ಮುದ್ದಿನ ಗಿಳಿಯಾಗಿದ್ದೆ, ನಿನ್ನ ಆಟ ಜೋಕರ್ ಆಗಿದ್ದೆ. ಆದ್ರೆ ಇನ್ನು ಶುರು ಆಗುತ್ತೆ ಹೊಸ ಅಧ್ಯಾಯ. ನನ್ನಮ್ಮ ಇಲ್ಲಿವರೆಗೆ ಪಟ್ಟು ಪಾಡು ಸಾಕು. ಮಾತಾಡೋಕೊಬ್ಬ ಗಂಡಸಿಲ್ದೆ, ದುಃಖ ಹೇಳ್ಕೊಳಕ್ಕೊಂದು ಜೀವ ಇಲ್ದೆ, ರಾಮಣ್ಣನ ಹತ್ರ ಮಾತಾಡಿದ್ರೆ ಕೇಳೋಕ್ ನಾನ್ ಯಾರು ನೀನ್ ಯಾರು? ಹೆಂಗಸಿನ ಕಷ್ಟ ಹೆಂಗಸಿಗೆ ಗೊತ್ತು. ಗಂಡಸು ಆಕೆ ಗೆಳೆಯನಾಗ್ಬೇಕಾಗಬಹುದು, ಗಂಡಸಾಗ್ಬೇಕಾಗಬಹುದು, ಬರೀ ಹರಟೆಗೆ ಬೇಕಾಗಬಹುದು, ರಕ್ಷಣೆಗೆ ಬೇಕಾಗಬಹುದು. ಅದನ್ನ ಕೇಳಕ್ ನೀನ್ ಯಾವ ಮಹಾಪುರುಷ? ನೀನ್ ಕಟ್ಟಿದ ಸಂದೇಹ ಚಟ್ಟದಲ್ಲಿ ಬೆಂದು ಬೆಂದು ಬೂದಿ ಹಾಕಿದ್ದೇವೆ. ಸಾವು ನಮ್ಮ ಕನಸು ಮನಸ್ಸಿನಲ್ಲಿ ಮಾತಿನಲ್ಲಿ ಎಡ ಬಿಡದ ರೀತಿ ನಮ್ಮನ್ನ ಹಿಂಬಾಲಿಸ್ತಾ ಇದೆ. ಹೇ ನಂಜಾ, ಏಯ್ ಬಾಗಿಲು ತೆಗಿ. ತೆಗಿಬಾರ್ದು ಅಂತ ಹೇಳಿದಾರೆ ಸರ್. ಬಾಯಿ ಮುಚ್ಕೊಂಡು ಬಾಗಿಲು ತೆಗಿ. ರಾಮಣ್ಣವರು ಎಲ್ಲಿಗೆ ಅಂತ ಅಪ್ಪಣೆ ಕೊಡ್ಸಿ. ಸಂಬಂಧ ಇಲ್ಲ. ಆದ್ರೆ ನನ್ನ ತಂಗಿ ನನ್ನ ತಾಯಿನ ಕರ್ಕೊಂಡು ಹೋಗ್ತಿದ್ಯಾ ರಾಮಣ್ಣ? ರಾಮಣ್ಣ, ನೆನೆ ನಮ್ಮ ತಾಯಿಗೊಂದು ಕನ್ಸು ಬಿತ್ತಂತೆ. ಆ ಕನ್ಸು ತೆಪ್ಪಗಿರಾಯ, ನನ್ ಮನೇಲಿ ನಿಂತ್ಕೊಂಡು ನನ್ನನ್ನೇ ತೆಪ್ಪಗಿರ್ತೀಯ? ಮೈ ಮೇಲೆ ಕೊಂಚ ಎಚ್ಚರ ಇರ್ಲಿ. ನಿನಗಿರ್ಲಿ ಮೈ ಮೇಲೆ ನಿಗ. ಏನ್ ಮಹಾ ದೊಡ್ಡ ಮನುಷ್ಯ ತರ ಮಾತಾಡ್ತೀಯ ನೀನು? ಭೊಗಳ ನಾಯಿ, ಕಟ್ಟಿದ ಮೂಲೆಯಲ್ಲೇ ಭೊಗಳ್ತಾ ಬಿದ್ದಿರೋ ತಲೆ ಉಳ್ತಾಯಿ ಅಂತ ಈಗಲೇ ತೋರಿಸ್ಬಿಟ್ಟೇನು? ಹುಷಾರ್. ಇದೇನ್ ಸರಸ್ವತಮ್ಮ ಈಗ ಸುಸ್ತಾಗ್ತಿದ್ದೀವಿ? ನೀವೇ ಈಗ ಬೇರೆ ಕಳ್ಕೊಂಡ್ರೆ ಈ ಹಾಳು ಸುದ್ದಿ ಹಾಗಿರೋದು. ಸಾಹೇಬ್ರು ಡೆಲ್ಲಿಯಿಂದ ಹೊರಡಬೇಕಾದ್ರೆ ಚೆನ್ನಾಗೇ ಇತ್ತಂತೆ. ಇದ್ಕಿದ್ದ ಹಾಗೆ ಏರ್ಪೋರ್ಟ್ ಅಲ್ಲಿ ಹಾಗಾದ್ರೆ ನಮ್ಮಪ್ಪ
ನನ್ನ ಸಾಯಿ ಅಂತ ಹಾರೈಸಿದ್ದ, ನಾನು ಅವನ ಹಾರೈಸಿದ್ದ. ಕಲಿಸಿದಲ್ಲ ಕಮಲ, ಸತ್ಯ ಏನಿದೆ ಅಂತ ತೋರಿಸ್ದೆ. ಮನುಷ್ಯ ಓಡಾಡೋ ಶವಕ್ಕೂ ಸಾಧ್ಯ, ನೀತಿ ನೇತು ಬಿಟ್ಟ ಮೇಲೆ ಮನೆ ಬಿಟ್ಟು ಪಿಸಾಚಾಗಿ ಅಲಿಯೋಕ್ಕೂ ಸಾಧ್ಯ ಅನ್ನೋ ಸತ್ಯ ತೋರಿಸ್ದೆ. ಸತ್ಯ ಸತ್ಯ ಸತ್ಯ. ಜಗತ್ತಿನ ಕೋಟಿ ಕೋಟಿ ತತ್ವಜ್ಞಾನಿಗಳು ಹುಡುಕಿ ಹುಡುಕಿ ಸಿಗದೆ ಮಣ್ಣಲ್ಲಿ ಮಣ್ಣಾಗೋದ್ಮೇಲೆ ನೀನು ಹೊಸದಾಗಿ ಹುಡುಕ್ತಿದ್ಯಾ ಸತ್ಯನ? ನಿನ್ನ ಮಾತು ನಂಬೋಕೆ ನಾನೇನು ಚಿಕ್ಕ ಪಿಳ್ಳೆ ಅಲ್ಲ. ಬದುಕಿನ ಕೊಳಕನ್ನೆಲ್ಲ ನನ್ನ ಎದೆಗೆ ಹಾಕಿ, ಅಪ್ಪನ ಧಕ್ಕನ್ನೆಲ್ಲ ನನಗೆ ಇಕ್ಕಿ, ನನ್ನ ಸುತ್ತ ಸಂಶಯದ ಚಿತ್ರವ್ಯೂಹವನ್ನು ಕಟ್ಟಿ ನನ್ನ ನಿರ್ಭಯುಕ್ತ ಕ್ರಿಮಿ ಮಾಡಿದೆ ಅಣ್ಣ. ಜ್ಞಾನದ ಬೆಲೆ ಇಷ್ಟೇನ ಅನ್ನಿಸ್ತಾ ಇದೆ. ತಂದೆ ಅನ್ನೋ ಸುಂದರ ಭ್ರಮೆನ, ತಾಯಿ ಅನ್ನೋ ನಿತ್ಯದ ಸತ್ಯನ, ಅಣ್ಣ ಅನ್ನೋ ಸಂಬಂಧನ ಕತ್ತರಿಸಿ ಹಾಕಿ ಪ್ರತಿಯೊಂದನ್ನು ಅನುಮಾನದಿಂದ ನೋಡಿ ನೋಡಿ ಸಾವು ನಮ್ಮ ತಲೆದಿಂಬಾಗಿದೆ. ಬದುಕೊಂದು ಗೋರಿಯಾಗಿ ಹೋಗಿದೆ. ನಮ್ಮಪ್ಪ ಸಾಯೋಕ್ಕೂ ಎಷ್ಟೋ ಮುಂಚೆ ನನ್ನಮ್ಮ ಬಿಗ್ವೆ ಆಗಿದ್ದು, ನಾನು ತಬ್ಬಿ ಆಗಿದ್ದೆ. ನೀವೀಗ ತಂದಿರೋ ಸುದ್ದಿ ನನ್ನ ಚೂರು ಹೆದರಿಸೋದಿಲ್ಲ ರಾಮಣ್ಣ. ಸಾಕು ಕಮಲ, ಬಾ ಇಲ್ಲಿಂದ ಹೋಗೋಣ. ಎಲ್ಲಾದರೂ ತಣ್ಣಗೆ ನೆಲ್ಲಲ್ಲಿ ಕೂತ್ಕೊಳ್ಳೋಣ. ನನ್ನ ಜೊತೆ ಬರ್ತೀಯ ಹಾಗಾದ್ರೆ? ನೀನಿದ್ದಲ್ಲೇ ನಾನು ಕಮಲ. ಕಮಲ, ಅಮ್ಮ ಎಲ್ಲೂ ಹೋಗ್ಬೇಕಾಗಿಲ್ಲ. ಈಗ ನನ್ನ ಮನೆ, ಇಲ್ಲಿ ಸ್ವತಂತ್ರದ ಗಾಳಿ ಬೀಸುತ್ತೆ. ನಿನ್ ಹಂಗೂ ಬೇಕಿಲ್ಲ ನಮ್ಗೆ. ಕಮಲಮ್ಮ, ಈಗ ನೀವೆಲ್ಲೂ ಹೋಗ್ಬೇಕಾದಿಲ್ಲ. ಈ ನನ್ನ ಮನೆಯಲ್ಲಿ ಸುಖವಾಗಿರ್ಬೋದು. ನನ್ನ ಮನೆ ನಾಲ್ಗೆ ಬಿಗಿಡ್ದು ಮಾತಾಡಿ ರಾಮಣ್ಣ. ಹೆಚ್ಚಿಗೆ ಮಾತಾಡಿದ್ರೆ ನಾಲ್ಗೆ ಕಟ್ ಮಾಡ್ಬಿಟ್ಟೇನು, ಹುಷಾರ್. ಮಹಾ ದೊಡ್ಡ ಮನುಷ್ಯ ಇವನು. ಇಷ್ಟ ದಿನ ನಿಮ್ ತಂದೆ ಮುಖ ನೋಡಿ ಸುಮ್ಮನಿದ್ದೆ, ಆದ್ರೆ ಇಲ್ಲಿ ಕೇಳು, ನಿಮ್ ತಂದೆ ಹತ್ರ ಹೆಸರೊಂದು ಬಿಟ್ರೆ ಬಿಡುಗಾಸು ಇರ್ಲಿಲ್ಲ. ಹಾಗಾದ್ರೆ ಈ ಆಸ್ಪತ್ರೆ ಹೇಗೆ ಕಟ್ಟಿಸ್ದ? ಜನ ಸತ್ಕಾರ ಹೇಗೆ ಮಾಡ್ದ? ನಾನ್ ಮಂತ್ರಿ ಹಾಗಾದ? ಹೇಗೆ ಹೇಗೆ? ಹಾ, ಅದೇ ಬಿಟ್ಟು ಈ ನನ್ನ 50 ಕೋಟಿ ರೂಪಾಯಿ ಮಾಡಿದ್ದಿಷ್ಟೆಲ್ಲ ಪವಾಡ. ಅದಕ್ಕೆ ಏನ್ ಮಾಡ್ಬೇಕು ಇವಾಗ? ಅದಕ್ಕೇನ್ ಮಾಡ್ಬೇಕಾ? ನೀನು ಮನೆ ಬಿಟ್ಟು ತೊಲಗ್ಬೇಕು. ನಿಮ್ ತಾಯಿ ಇಲ್ಲೇ ಇರ್ಬೇಕು. ಕಮಲಾ, ನಾನ್ ತೋರಿಸಿದ ಗಂಡನ ಒಪ್ಪಿ ಮದುವೆ ಆಗ್ಬೇಕು. ಅಪ್ಪನ ಹೆಸರು ತಂದ್ಕೊಂಡು ಬೇಡ ಅಂದೆ, ಅಣ್ಣನ ದ್ವೇಷ ತಂದ್ಕೊಂಡು ಬೇಡ ಅಂದೆ. ಆದ್ರೆ ಈಗ ಸಾಲ ಮತ್ತೊಂದು ಗಂಟು ತರ್ತಾ ಇದೆ. ಇದು ಮನೆ ರಾಮಣ್ಣ, ನನ್ನ ತಾತ ಮುತ್ತಜ್ಜ ಬಾಳಿದ ಮನೆ, ನನ್ನ ಬದುಕಿನ ಒಂದೇ ಒಂದು ವಸ್ತು. ಆದ್ರೆ ಅದೀಗ ನನ್ನ ವಸ್ತು. ನೀವಿಬ್ರು ಅದನ್ನ ನಿರ್ಧರಿಸ್ಕೊಳ್ಳಿ. ಬಾಮ ಹೋಗೋಣ. ಕಮಲಾ, ಅಮ್ಮ, ಕಮಲಾ, ಅಮ್ಮ, ಕಮಲಾ, ಅಮ್ಮ, ಕಮಲಾ. ನನ್ನನ್ನು ಅದ್ಯಾಗ ಇಲ್ಲಿಂದ ಕಳಿಸ್ತೀವ ನಾನು ನೋಡ್ತೀನಿ. ಹೋಗೋದು ಅಂತ ನಾನು ಕಲಿಸ್ತೀನಿ. ಕೃಷ್ಣಮೂರ್ತಿ, ಈ ಮನುಷ್ಯ ಮರ್ಯಾದೆಯಿಂದ ಆಚೆ ಹೋಗ್ತಾನ ಕೇಳಿ. ರಾಮಣ್ಣವ್ರೆ, ಈಗ ಹೋಗಿ. ಕೃಷ್ಣಮೂರ್ತಿ ಅವರೇ, ಈ ಮನೆ ಈಗ ನಂದು ಕಂಡ್ರಿ. ಅವ್ರ ಅಪ್ಪಂದೇ ಕೇಳಿ. ಅಪ್ಪ ಅಪ್ಪ ಯಾರು ಅಂತ ಗೊತ್ತೇನು ಕೇಳಿ ಕೃಷ್ಣಮೂರ್ತಿ. ಯು ರಾಸ್ಕಲ್! ಸರಿ, ನಾನು ಹೊರಡ್ತೇನೆ. ನಾಳೆ ನಾನು ಬರೋ ಅಷ್ಟರಲ್ಲಿ ಈಗ ಎಲ್ಲರೂ ಖಾಲಿ ಮಾಡಿರ್ಬೇಕು. ನಂಜ ನಂಜ ಬಾರ ಇಲ್ಲಿ. ತಗೊಳ್ಳೋ ತಗೊಳ್ಳೋ, ಇಕ್ಕಳೋ, ಕುಣಿಯೋ ಕುಣಿಯೋ, ಮನ್ಸಿಗೆ ಬಂದ ಕುಣಿ. ಅಲ್ಲೇ ನೋಡ್ತೀಯ, ಕುಣಿಯೋ, ಕುಣಿ ಕುಣಿ ಕುಣಿಯೋ, ಅಲ್ಲೇ ನೋಡ್ತೀಯ, ಕುಣಿಯೋ. ನಿಲ್ಸೋ ನಂಜ, ನಿಲ್ಸೋ ನಂಜ, ನಿಲ್ಸೋ ನಂಜ, ನಿಲ್ಸೋ ನಂಜ.
ನಿಲ್ಸೋನಜ್ಜ